ಅಜ್ಜೋರ ಗುರುವಚನ ಪ್ರಭಾ ಅನ್ನುವ ಗ್ರಂಥದೊಳಗ ಒಂದು ವಚನ ಬರೀತಾರೆ. ಈ ವಚನ ಬರೆದು ಯಾರಿಗೆ ಹೇಳ್ತಾರ ಅನ್ನೋದು ಗಮನ ಕೊಟ್ಟು ಕೇಳಿ. ದಾವಣಗೆರೆ ಒಳಗ ಅಜ್ಜಂಪುರ ಶೆಟ್ರು ಸುಶೀಲಂ ತಾಯಿ ಅಂತ ಒಬ್ರು. ಅಜ್ಜೋರು ಆ ತಾಯಿಗೆ ಏನಂತಿದ್ರು ಅಂದ್ರೆ, ನಮ್ಮ ಆಶ್ರಮದ ತಾಯಿ ನೋಡವ ನೀನು ಅಂತಿದ್ರು. ಆ ತಾಯಿ ಕೈ ತುತ್ತುಂಡವರು ಬಹಳ ಮಂದಿ. ಒಂದು ಆಶ್ರಮದ ಮಕ್ಕಳಿಗೆ ಒಂದು ಬಿರುನುಡಿಯನ್ನ ಆಡಲಾರದು ತಾಯಿ ರೇಖೆ. ಅವರ ಮಕ್ಕಳಾಗಿರುವಂತ ಮುತ್ತಣ್ಣ, ಇನ್ನೊಂದಿಷ್ಟು ಮಂದಿ ಹೆಸರು ನೆನಪಿಲ್ಲ ನನಗೆ, ಅವ್ರಿಗೆ ಎಷ್ಟು ಪ್ರೀತಿ ಮಾಡ್ತಿದ್ಲೋ ಗೊತ್ತಿಲ್ಲ ಆ ತಾಯಿ. ಆಶ್ರಮದ ಮಕ್ಕಳಂದ್ರೆ ಅಟ್ಟು ಪ್ರೇಮ್ರಿ, ಅಜ್ಜೋರು ಅಂದ್ರೆ ಅಟ್ಟು ಪ್ರೇಮ್ರಿ. ಅಜ್ಜೋರು ಈ ವಚನ ಬರದ ತಕ್ಷಣ, ಏ ಸುಶೀಲಂ ತಾಯಿ, ಏ ತಮ್ಮ ಈ ಕಡೆ ಬರೀ, ನಿನ್ನ ಹೆಸರಲ್ಲಿ ಒಂದು ವಚನ ಬರ್ದಿ ನೋಡವ ಅಂತಿದ್ರು ಅಜ್ಜೋರು. ಮತ್ತೆ ನಿನ್ನ ಹೆಸರು ಯಾರಿಗಿಟ್ಟ ನಿನ್ನಂತ ಗುಣ ಬರ್ತೈತಿ ಗೊತ್ತಿಲ್ಲ ನೋಡವ. ಸುಶೀಲೆ 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 ಎಂದ ಹೆಸರಿಟ್ಟಾಕ್ಷಣವೇ ಮನುಷ್ಯನು ಸುಶೀಲನಾಗುವುದಿಲ್ಲ. ಅಜ್ಜೋರು ಹೆಸರು ಇದ್ದವರು ಹೆಸರಿದ್ದಂಗ ಇರ್ತಾರಂತೇನಲ್ಲ. ಹೆಸರು ಹೆಸರೇನದು ಕೆಸರು ಅಂತ. ಹೆಸರಿನಾಗ ಏನೈತ್ರಿ, ಹೆಸರು ಇದ್ದಂಗ ಬಹಳ ಮಂದಿ ಅದಾರೆ. ಈಗ ನೋಡ್ರಿ, ಚಿರಂಜೀವಿ ಅಂತ ಹೆಸರಿಟ್ಟಿರ್ತಾರೆ, ತೊಟ್ಲದಾಗ ಹಾಕಿ ಮರುದಿವಸ ಸತ್ತಿರ್ತಾನವ. ಅಂದ್ರೆ ಹೆಸರಿನೊಳಗೆ ಆಯುಷ್ಯ ಐತೋ ಏನ ಆಯುಷ್ಯದೊಳಗೆ ಹೆಸರದ? ಅವನಿಗೆ ಬಹಳ ದೊಡ್ಡ ಹೆಸರಿಟ್ಟಿರ್ತಾರೆ. ಏನು ಬಲಭೀಮ ರಾಜ ಅಂತ ಹೆಸರಿಟ್ಟಿರ್ತಾರೆ. ಗುಡಿಸಲ್ದಾಗ ಇರ್ತಾನವ. ಹಾವು ಬಂದ್ರೆ ಚೇಳು ಬಂದ್ರೆ ಟಣ್ ಅಂತ ಹಾರ್ತಿರ್ತಾನ. ಅದನ್ನ ಅಜ್ಜೋರಂತಾರ, ಸುಶೀಲೆ 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 ಎಂದು ಹೆಸರಿಟ್ಟ ಕ್ಷಣವೇ ಮನುಷ್ಯ ಸುಶೀಲನಾಗುವುದಿಲ್ಲ. ಮತ್ತೆ ಯಾವ ಮನುಷ್ಯನು ಸಹಿತ ದೊಡ್ಡವರ ಹೆಸರು ಬಳಸಿದ ತಕ್ಷಣನೇ ಈ ಜಗತ್ತಿನೊಳಗೆ ಯಾವನೂ ಸಹಿತ ದೊಡ್ಡವ ಅಂತ ಅನಿಸ್ಕೊಳ್ಳೋದಿಲ್ಲ. ದೊಡ್ಡವ ಅನಿಸ್ಕೊಳ್ಬೇಕಾದ್ರೆ ಹೆಸರಿನ ತಕ್ಕಂತಿರಬೇಕು ಅನ್ನೋದು ಅಜ್ಜೋರ ಭಾವಾರ್ಥ. ಅಜ್ಜೋರಂತಾರ, ಎತ್ತಿಗೆ ದೇಸಾಯಿ ದೇಸಾಯಿ ಅಂತ ಹೆಸರಿಟ್ಟಿರ್ತಾರಂತ. ಅದಕ್ಕೆ ದೇಸಾಯಿ ಅಂದ ತಕ್ಷಣ ನಾ ದೇಸಾಯಿಗಿನಿ ಅಂತ ಎಲ್ಲರೂ ಕುಂದ್ರಕ್ ಬರ್ತಾನೆ. ಅದಕ್ಕೆ ಅಂತಾರದರು, ದೇಸಾಯಿ ದೇಸಾಯಿ ಅಂತ ಎತ್ತಿಗೆ ಹೆಸರಿಟ್ಟ ತಕ್ಷಣ ಅದಕ್ಕೆ ವ್ಯವಸಾಯ ಮಾಡೋದು ತಪ್ಪತೈತೆ ನಂತರ ಅಜ್ಜ. ಎಷ್ಟು ಚಲೋ ಅದ ನೋಡಿ ಅಜ್ಜರು ಮಾತ್ರಿ. ಹಂಗ ಈ ಮನುಷ್ಯನಿಗೆ ಸುಶೀಲನಾಗುವಂತೆ ಕರುಣಿಸಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ. ಸುಶೀಲ ಅಂದ್ರೇನು? ಸು ಒಂದ್ ಸ್ವಲ್ಪ ಅಧಿಕ ಹಾಕಿ ಶೀಲ ಅಂದ್ರೆ ಸದ್ಗುಣಗಳನ್ನ, ಶೀಲ ಅಂದ್ರೆ ಚಾರಿತ್ರ್ಯ. ಸತ್ಯದಲ್ಲಿ ನಡೆಯುವುದೇ ಶೀಲ, ಸತ್ಯದಲ್ಲಿ ನಡೆಯುವುದೇ ಶೀಲ ಅಂತ ನಾವೆಲ್ಲ ಕೇಳ್ತೀವಲ್ಲ. ಒಳ್ಳೆಯ ಚಾರಿತ್ರ್ಯ ಈ ಮನುಷ್ಯನಿಗೆ ಸುಲಕ್ಷಣವಾಗಿರಲಿ ಅನ್ನೋದು ಅಜ್ಜರು ವಚನದ ಭಾವಾರ್ಥ. ನಾವೆಲ್ಲ ಸ್ವಲ್ಪ ಆಲೋಚನೆ ಮಾಡಿಕೊಳ್ಬೇಕು. ಅಜ್ಜೋರು ಈ ದೇಸಾಯಿ ದೇಸಾಯಿ ಅನ್ನೋ ಪದಾನ ಆಶೀರ್ವಚನದಾಗ ಅಂತಿದ್ರು. ಈಗ ನನಗೂ ಅಂತ ರೋಡ್ ಅಜ್ಜೋರು, ಪುಟ್ರಾಜ್ ಅಜ್ಜೋರು, ನಡೆದಾಡದೇವರು, ಭಕ್ತರಿಗೆಲ್ಲ ಕೊಡ್ತಾರು ಅಂತ ನನಗೆ ಯಾಕಂತಾರಂದ್ರ, ಎತ್ತಿಗೆ ದೇಸಾಯಿ ದೇಸಾಯಿ ಅಂದ ತಕ್ಷಣ ಹೊಲದ ಚಲೋ ದುಡಿತೈತಂತ. ಹಂಗ ಈ ವಯಸ್ಸಾದ ಎತ್ತಿಗೂ ಸಹಿತ ಇದು ದೇವ್ರು ದೇವ್ರು ಅಂತ ನಾನು ಹಿಂಗ್ ದುಡಿಸ್ತಾರ ಅಂತಿದ್ರು ಅಜ್ಜೋ. ಅವ್ರು ಪ್ರತಿಯೊಂದು ಶಬ್ದಗಳನ್ನ ನೆನಪಿಟ್ಟುಕೊಳ್ಬೇಕು. ಸುಮ್ಮನೆ ಅವು ಯಾರೋ ಹೇಳಿದ್ದು ಯಾರೋ ಕೇಳಿದ್ದು ಅಲ್ಲ, ಅವರ ಜೀವನೇ ಒಂದು ತೆರೆದ ಪುಸ್ತಕ. ಏಯ್ ತಮ್ಮ, ಪೂಜ್ಯ ಗುರುಗಳು ಯಾವಾಗಲೂ ಒಂದು ಮಾತುಗಳನ್ನು ನಮಗೆ ಮನೋಜ್ಞವಾಗಿ ಹೇಳುವಂತ, ಯಾವ ಮನುಷ್ಯ ಸಾರ್ಥಕತೆಯ ಅಡಿಪಾಯವನ್ನು ಮುಟ್ಟಬೇಕಾಗಿತ್ತು ಅಂದ್ರೆ ಅವನ ಜೀವನ ಹೆಸರಿನ ತಕ್ಕಂತೆ ಇರಬೇಕು, ಇಲ್ಲ ನುಡಿ ತಕ್ಕಂತೆ ನಡೆ ಇರಬೇಕು ಅನ್ನೋದನ್ನು ಅಜ್ಜೋರು ಹೇಳ್ತಾರೆ. ಮತ್ತೆ ನೀವು ಅಜ್ಜೋರು ಗ್ರಂಥಗಳನ್ನು ಎಲ್ಲವನ್ನ ತೆಗೆದುಕೊಂಡು ನೋಡಿ, ಅವರು ಒಂದೇ, ಒಂದು ಪರಮಗುರು, ಒಂದು ಪರಮಾರಾಧ್ಯ ಗುರು. ಅವರು ಅರ್ಪಣೆ ಮಾಡಿದ್ದಾರೆ. ಅವರು ಒಂದು ಯಡಿಯೂರು ತೋಂಟದ ಸಿದ್ಧಲಿಂಗ ಯತಿಗಳಿಗೆ, ಇನ್ನೊಂದು ಕುಮಾರೇಶನಿಗೆ, ಇನ್ನೊಂದು ಪಂಚಾಕ್ಷರಿ ಅಜ್ಜೋರು. ಇದು ಯಾರೀ ಗ್ರಂಥವನ್ನು ಬರೀಲಿ, ಆ ಗ್ರಂಥಕರ್ತನ ಒಂದು ನೇಮ ಅದು ಅರ್ಪಣೆ ಮಾಡೋದು. ಈ ಬಳ್ಳಾರಿ ಬೀಚಿಯವರು, ಅವರೊಂದು ತಿಮ್ಮನ ತೆಲೆ ಅಂತ ಒಂದು ಪುಸ್ತಕ ಇದೆ. ಅವರು ಒಂದು ಆ ಗ್ರಂಥದೊಳಗೆ ಒಂದು 3 ಮಾತನ್ನ ಬರೀತಾರೆ.
ಏನ್ ಬರೀತಾರ ಅವರು ಅಂದ್ರ, ನನ್ನ ಗ್ರಂಥ ಇದು ಯಾರಿಗರ್ಪಣ ಅಂದ್ರೆ, ಒಂದು ಕತ್ತಿ, ನಾಯಿ, ಕಾಗಿಗೆ ನನ್ನ ಈ ಗ್ರಂಥ ಅರ್ಪಣ ಅಂತ ಬರೀತಾರೆ. ಯಾರೋ ಕೇಳಿದ್ರಂತೆ, ಈ ಕತ್ತಿ, ನಾಯಿ, ಕಾಗಿಗೆ ಯಾರು ಅರ್ಪಣೆ ಮಾಡಿದ್ರಪ್ಪ ಅಂದ್ರಂತ. ಅವರು ಅದರೊಳಗೆ ಚಲೋ ಬರೀತಾರೆ, ಮಾಡದಲ್ಲಿ ಆಡಿ ದುಡಿಯದಲ್ಲಿ ದುಂಡಾಗುವ ಕೊಡುಕೀಳು ಮಾನವನು ನೀನಲ್ಲ ಹೇ ಕತ್ತಿ ಗುರುವೆ. ಕತ್ತಿ ಆಡೋದಿಲ್ರಿ, ಮಾಡ್ತದ. ಮನುಷ್ಯ ಆಡ್ತಾನ್ರಿ, ಏನ್ ಮಾಡೋದಿಲ್ಲ, ಮಾಡಲಿ. ಆಡದಲ್ಲೇ ಮಾಡುವವ ರೂಢಿಯೊಳಗ ಉತ್ತಮ ಅಂತ ಹೇಳ್ತಾರೆ. ತಮ್ಮ ಇವ್ರ ಸುಮ್ಮನೆ ಕೂಡ ಎಬಿ ಸಿಕ್ಕಡೆ ಕಸ. ಕತ್ತಿ ಆಡೋದಿಲ್ಲ, ಮಾಡ್ತದ. ಮನುಷ್ಯ ಆಡ್ತಾನೆ, ಮಾಡೋದಿಲ್ಲ. ಆಡದಲ್ಲೇ ಮಾಡಿ ದುಡಿಯದಲ್ಲೇ ದುಂಡಾಗುವ ಕಡುಕೀಳು ಮಾನವನು ನೀನಲ್ಲ ಹೇ ಕತ್ತಿ ಗುರು. ಅಂದ್ರೆ ಮನುಷ್ಯ ದುಡಿಯಬೇಕಾದ್ರೆ ಕತ್ತಿ ನೋಡ್ಬೇಕಂತ. ಏನೇ ಮಾಡ್ಲಿ ಮನುಷ್ಯ, ಕತ್ತಿ ಹೆಂಗ ದುಡಿದೇ ಇದ್ರು ಸಹಿತ ಕಪ್ಪಿ ಹೆಂಗ ವಟ 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 ಒದರಬಾರ್ದಂತ. ಇನ್ನು ಎರಡನೇ ಮಾತು ಬರೀತಾರೆ ಅವರು, ಹಸಿವು ಅದಿ ಬದಿಯವರ ಸುಡುತ್ತಿರಲು ಕದವಿಕ್ಕಿ ಉಂಡು ದೇಗುವ ಕಡುಕೀಳು ಮಾನವನು ನೀನಲ್ಲ ಹೇ ಕಾಗಿ ಗುರುವೆ. ಹಸಿವಿ ಆಗಿತ್ತು ಅಂದ್ರ ಈಗ ಬೇರೆ ಅದರಿ. ಬಾಜು ಮನ್ಯಾಗ ಸತ್ತಿದ್ರು ಅಂದ್ರೆ ಬಾಗ್ಲ ಹಾಕೊಂಡು ಸಪ್ಪಳಾಗ್ಲಾರ್ದಂಗ ದ್ವಾಸಿ ಹೊಯ್ಕೊಂಡು ತಿನ್ನೋರೆ ಬಾಳ ಮಂದಿ ಅದಾರ. ಈಗ ಬೀಚಿಯವ್ರು ಹೇಳುವ ಮಾತೇನದ ಅಂದ್ರ, ಒಂದು ಕಾಗಿಗೆ ಒಂದು ಏನಾದ್ರೂ ಸಿಕ್ತು ಅಂದ್ರೆ ಅದು ಕಹ ಕಹ ಅಂತ ಕರೆದು ತನ್ನೆಲ್ಲ ಬಳಗವನ್ನು ಕೂಡಿಸ್ಕೊಂಡು ತಿಂತದೆ. ಮನುಷ್ಯ ಕೂಡಿ ಉಣಬೇಕಾದ್ರೆ ಕಾಗಿ ನೋಡ್ಬೇಕಂತ. ಇನ್ನು ಮೂರನೇ ಮಾತು ಬರೀತಾರ ಅವರು, ನಾಯಿಗೆ ಮತವಿತ್ತ ಮಾಲಕನ ಮನೆ ಕಾಯ. ಮತವಿತ್ತ ಮಾಲಕನ ಮನೆಗೆ ಕೈ ಹಚ್ಚುವ ಕಡುಕೀಳು ಮಾನವನು ನೀನಲ್ಲ ಹೇ ನಾಯಿ ಗುರುವೆ. ನಿಯತ್ತು ಅಂದ್ರೆ ನಾಯಿ. ಅಪರಾತ್ರಿಯಲ್ಲಿ ಬಂದ್ರು ಸಹಿತ ಮಾಲಕನ ಗುರುತು ಹಿಡಿದು ಮಾಲಕನಿಗೆ ಮರ್ಯಾದೆ ಕೊಡುವಂತಹದ್ದು ಏನಂದ್ರೆ ನಿಯತ್ತಿನ ಪ್ರಾಣಿ. ಅಂದ್ರೆ ಯಾವ್ದ್ರಿ? ದುಡಿಬೇಕಾದ್ರೆ ಕತ್ತಿ ನೋಡು, ಕೂಡಿ ಉಣಬೇಕಾದ್ರೆ ಕಾಗಿ ನೋಡು, ನಿಯತ್ ಕಲಿಬೇಕಾದ್ರೆ ಕಾಗಿ ನೋಡು. ಹೇ ಪ್ರಭುವೇ, ಈ ಮಾನವರಿಗೆ ಕತ್ತೆತನ, ನಾಯಿ ಮನ, ಕಾಗೆ ಸ್ವನ ಕೊಟ್ಟು ಕರುಣಿಸಯ್ಯ ದೇವಾ. ಏನ್ ಅದ್ಭುತ ಮಾತು ನೋಡ್ರಿ. ಈ ಮಾತುಗಳನ್ನ ಅಜ್ಜೋರು ನಮಗೆ ಯಾವಾಗಲೂ ಹೇಳ್ತಿದ್ರು. ಮನುಷ್ಯ ಹೆಸರು ಹೆಸರು ಅಂತ ಹೋಗ್ಬಿಟ್ರೆ ಹೆಸರಿನಿಂದೇ ಹೋಗ್ಬಿಡ್ತಾನೆ. ಆದರೆ ಮನುಷ್ಯನ ಸಾಧನೆ ಮಾತಾಡಬೇಕೇ ಹೊರತು ಮಾತೇ ಸಾಧನೆ ಆಗಬಾರದು. ಅಂತ ಬದುಕು ಪೂಜ್ಯ ಪುಟ್ಟರಾಜ ಅಜ್ಜೋರು. ನಾವು ಯಾವಾಗಲೂ ಅಜ್ಜೋರು ಒಂದು ಕಥೆಯನ್ನು ನಮಗೆಲ್ಲ ಹೇಳ್ತಿದ್ರು. ಈ ಮನುಷ್ಯ ಹೆಂಗ ಹಾಳಾಗ್ತಾನೆ ಅಂದ್ರೆ, ಒಂದು ಊರು ತಮ್ಮ, ಆ ಊರೊಳಗ ಗೌಡ ಮತ್ತು ಗೌಡ್ತಿ. ಆ ಗೌಡ ಗೌಡ್ತಿ ಮನೆಯೊಳಗ ಒಬ್ಬ ಹೆಣ್ಣುಮಗಳು ಕೆಲಸ ಮಾಡ್ತಿದ್ಲಂತ, ದಂಧ ಮಾಡ್ತಿದ್ಲು. ಅಂದ್ರೇನೋ ಬಟ್ಟೆ ತೊಳೆಯೋದು, ಬಾಂಡೆ ಸಾಮಾನು ತೊಳೆಯೋದು, ಕಸ ಮುಸ್ರಿ ಮಾಡೋದು, ಇದನ್ನೆಲ್ಲ ಮಾಡ್ತಿದ್ಲು ಹೆಣ್ಮಗಳು. ಆ ಗೌಡ್ತಿ ಮಗನ ಮದುವೆ ಇಟ್ಲು. ತಂಗಿ, ಮಗನ ಮದುವೆ ಐತವ, ಕೆಲ್ಸಕ್ಕೆ ಬರೋದು ಬಿಟ್ಟಿರಿ, ನೀನು ಚಲೋ ಸೀರೆ ತಂದು ಕೊಡ್ತೀನಿ ಅಂದ. ಆ ಸೀರೆಯನ್ನು ತಂದು ಕೊಟ್ಟ ಮೇಲೆ ಆ ಹೆಣ್ಮಗಳು ಚಲೋ ಉಟ್ಕೊಂಡ್ಲು. ಮದುವೆಯಾಗ ಚಲೋ ಅಡಿಗೆ ಮಾಡಿದ್ರು, ಉಣ್ಬೇಕನ್ನೋದೇ ಕಬರ್ ಹಾರಿಬಿಟ್ಲು ಹೆಣ್ಮಗಳು. ರಾತ್ರಿ ಸೀರೆ ಬದಲಿಸ್ಬೇಕನ್ನೋದೇ ಮರೆತು ಬಿಟ್ಟು ಬೆಳಗಿನ ಜಾವ ಈ ಹಾಳತ್ತಿ ಬಿಡಿಸಕ್ ಹೋದ್ರಿ. ಹಾಳತ್ತಿ ಅಂದ್ರೆ ಬಿಡಿಸಿದ ಮೇಲೆ ಹಿಂಗ್ ಬಾಯಿ ತೆಗೆದು ಕುಂತಿರ್ತಾರೆ ಹಾಳತ್ತಿ. ಮೊದಲೇ ಉಟ್ಕೊಂಡಿದ್ದು ಚಲೋ ಸೀರೆ, ರೇಷ್ಮಿ ಸೀರೆ ಅಂತ ತಿಳ್ಕೊಡ್ರಿ. ಹಾಳತ್ತಿ ಅಂದ್ರೆ ಅದೇನ್ ಮಾಡಿತ್ರಿ, ಹಿಂಗ ರೇಷ್ಮಿ ಸೀರೆನ ಹಿಡಿದು ಹಿಂಗೆಲ್ಲ ಗುಂಜು ಬರಿಸ್ಬಿಡ್ತು. ಇನ್ನೇನು ಮನೆಗೆ ಬರಬೇಕು ಅನ್ನೋದ್ರೊಳಗನ ಮಳಿ ರಪ 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 ಅಂತ ಬಂದ್ಬಿಡ್ತು. ಮಳೆಯಾಗಲಿ, ಸಾವಾಗಲಿ, ಕೆಮ್ಮಾಗಲಿ,
ಅವ್ ಯಾರು ಕೇಳಿ ಬರೋದಿಲ್ರಿ, ಫೋನ್ ಮಾಡಿ ಬರಲ್ಲ. ಹಲೋ, ನಾ ಯಮಾದಿನಿ, ಊರಿಗೆ ಬರ್ಲೇನ್ರಿ, ನಾ ಮಳಿ ಅದೀನ್ರಿ, ಗದಿಗೆ ಬರ್ಲೇನ್ರಿ, ನಾನ್ ಹಿಂಗಂತವನ್ರಿ ಎಲ್ಲ ನಾವು. ಕೆಮ್ಮಾಗಲಿ ಅದು ನೋಡಿ ಎಲ್ಲ ಹಂಗೆ, ಸಾವಾಗಲಿ, ಕೆಮ್ಮಾಗಲಿ, ಮಳೆಯಾಗಲಿ, ಅಪಾನ ವಾಯುವಾಗಲಿ ಯಾವಾಗ ಬರ್ತಾವ ಗೊತ್ತಾಗಲ್ರವು. ಆಗ ಹೆಣ್ಮಗಳು ಈ ಹಾಳತ್ತಿ ಬಿಡಿಸುವಾಗ ಮಳಿ ರಪರಪರಪರಪ ಅಂದ್ ಬಂದ್ಬಿಡ್ತು. ಮೊದಲೇ ಗುಂಜು ಹಿಡಿದಿತ್ತು ಸೀರಿ, ಮತ್ತೇನಾದಿತ್ತು ರೇಷ್ಮಿಸಿ. ಮಳೆಯೆಲ್ಲ ಸಿಕ್ಕು ರಾಡಿಯಾಗಿ ಮನೆಗೆ ಬಂದು ಕಲ್ಲಿಗೆ ಹಾಕಿ ರಪ್ ರೆಪ್ ರೆಪ್ ಬಡ್ದು. ಸೊಸಿಗೆ ಸಿಟ್ಟು ಬಂದಾಗ ಅತ್ತಿ ಸೀರಿ ಬಡ್ದಂಗ್ ಬಿಡದಂತ ಅರ್ಥ. ಬಡುದು ಚಂದ ಒಣಗಿಸಿ ಬೆಳಗ್ಗೆದ್ದು ಕೊಡಾಕ್ ಹೋದ್ಲು ಗೌಡ್ತಿಗೆ. ಗೌಡ್ತಿ ಕೇಳಿದ್ದು ಏನಿದು ಅಂದು. ಇಲ್ಲ, ನಿನ್ನೆ ನನಗೆ ಉಡಾಕ್ ಸೀರೆ ಕೊಟ್ಟಿದ್ದೆಲ್ಲವ, ಆ ಸೀರೆ ನಾನು ಎಂತಾದ್ದು ಕೊಟ್ಟಿದ್ದೆ, ನೀ ಏನ್ ಮಾಡಿಬಿಟ್ಟಿ ಅಂತ ತಿಳ್ಕೊಂಡು ಗೌಡ್ತಿ ಕಪಾಳಕ್ಕೆ ಹೊಡಲ್ಲ. ಈ ಕಥೆಯ ತಾತ್ಪರ್ಯವನ್ನು ಅಜ್ಜೋರು ಹೇಳ್ತಿದ್ರು. ಗೌಡ ಅನ್ನುವ ಪರಮಾತ್ಮ, ಗೌಡ್ತಿ ಎನ್ನುವ ಪಾರ್ವತಿ, ಜೀವಾತ್ಮ ಅನ್ನೋ ಆಳ. ಜೀವನ ಅನ್ನೋದು ನಡೆಸಬೇಕಾದ್ರೆ ಹಾಳತ್ತಿ ಅಂತ ವಿಚಾರಗಳನ್ನು ತಲೆಯಾಗಿಂದ ತೆಗೆದು ಜೀವನವನ್ನು ನಡೆಸಬೇಕು ಅನ್ನೋದನ್ನು ಅಜ್ಜೋರು ಯಾವಾಗಲೂ ನಮಗೆ ಹೇಳ್ತಿದ್ರು ಅನ್ನೋದು ಸತ್ಯವನ್ನು ನೆನಪಿಟ್ಟುಕೊಳ್ಬೇಕಿದೆ. ಹೀಗೆ ಪಂಚಾಕ್ಷರಿ ಅಜ್ಜೋರಿಗೆ ಬಳ್ಳಾರಿಯೊಳಗ ಲಿಂಗ ಕಟ್ಟಿಕೊಂಡವನೇ ಅಜ್ಜೋರ್ಗೆ ಬೈದ, ನಿಂದೆಯ ಮಾತುಗಳನ್ನ ಆಡಿದ, ಪಡಬಾರದ ಕಷ್ಟವನ್ನ ಪಟ್ಟ. ಕೊನೆಗೆ ಜನಗಳಿಂದೆಲ್ಲ ಚೀತು ಅಂತ ಅನಿಸಿಕೊಂಡ. ಆದರೂ ಅಜ್ಜೋರ್ದೊಂದು ನೇಮ, ಬಂದದ್ದೆಲ್ಲ ಬರಲಿ ಮಾರೇಶ, ನಿನ್ನ ಕೃಪಾ ಸದಾ ಒಂದಿರಲಿಯಪ್ಪ ಅಂತ ತಿಳ್ಕೊಂಡು ಗುರುವಿನ ಮೇಲೆ ಭಾರ ಹಾಕ್ತಿದ್ರು ಅವರು. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಯಪ್ಪಾ ಕುಮಾರೇಶ, ನೀನಾಡಿಸಿದಂತೆ ಆಡುವ ಮಗು ನಾನಪ್ಪ, ನಿನ್ನ ಕರದೊಳಗ ಬೆಳೆದಂತ ಶಿಶು ನಾನಪ್ಪ. ಕುಮಾರೇಶನ ಧ್ಯಾನದೊಳಗ ಪಂಚಾಕ್ಷರಿ ಅಜ್ಜೋರು ಬಳ್ಳಾರಿ ನಗರವನ್ನ ಬಿಟ್ಟು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅನ್ನೋಪಾದಿಯಲ್ಲಿ ನಿಂತ ನೀರಾಗದೆ ಹರಿವ ಗಂಗೋತ್ರಿಯಾಗಿ ಅದರೊಳಗ ಮಿಂದು ಮಡಿಯಾಗಿ ಪಾವನ ಪುನೀತರಾದವರು ಅಸಂಖ್ಯಾತರು, ಅಗಣಿತರು. ಈ ಲೋಕವನ್ನು ಬೆಳಗುವಂತ ಪಂಚಾಕ್ಷರಿ ಅಜ್ಜೋರು ಸಂಚಾರವನ್ನ ಮಾಡ್ತಾ ಮಾಡ್ತಾ ಇವತ್ತೆಲ್ಲಿಗೆ ಬರ್ತಾರೆ. ಮತ್ತವರನ್ನ ಕಾಣಬೇಕು ಅಂತ ತಿಳ್ಕೊಂಡು ಅವರ ಹಿರಿಯ ಶಿಷ್ಯ ತನ್ನ ಅಳಿಯನನ್ನು ಕರೆದುಕೊಂಡು ಬರ್ತಾನೆ. ಅದು ಏನು ಅನ್ನೋದನ್ನ ಗವಾಯಿಗಳ ಗೀತೆ ಪುರಾಣ ಪಠಣದಂತ ನಾವೆಲ್ಲ ಚಿಂತನವನ್ನು ಮಾಡೋಣ. ಭ್ರಮಿಸಿ ಮಡಿದಂತೆ ಜಗವು ಕೆಡುತ್ತಿದೆ, ಪುಟ್ಟರಾಜನುತ ಪಂಚಾಕ್ಷರನಿ ಕಾಯಿ ಗುರುವರನಿ, ಜಗವನಿ ಕಾಯಿ ಗುರುವರನಿ, ಕಾಯಿ ಗುರುವರನಿ, ಜಗವನಿ ಕಾಯಿ ಗುರುವರನಿ. ನ್ಯಾಯ ಮಾರ್ಗವ ತೋರಿ ಬಿಡದೆ, ನ್ಯಾಯ ಮಾರ್ಗವ ತೋರಿ ಬಿಡದೆ, ಕಾಯಿ ಗುರುವರನಿ, ಜಗವನಿ ಕಾಯಿ ಗುರುವರನಿ. ಪರಧನ ಪರನಾರಿಯರಿಗಾಸಿಸಿ ಮರೆತು ದೇವರನು ಮೆತೆಯ ಪಡುತ್ತೀನಿ. ಪರಧನ ಪರನಾರಿಯರಿಗಾಸಿಸಿ ಮರೆತು ದೇವರನು ಮೆತೆಯ ಪಡುತ್ತೀನಿ. ಪರಮ ಗುರುವೇ ಪೊರೆ ಇದನ್ನು ತಪ್ಪಿಸಿ,
ಪರಮ ಗುರುವೇ ಪೊರೆ ಇದನ್ನು ತಪ್ಪಿಸಿ ದೇವರ ಧ್ಯಾನವ ಕರುಣಿಸಿ ಕಾಯಿ ಗುರುಬರಲಿ ಜಗವನೇ ಕಾಯಿ ಗುರುಬರಲಿ. ಸಜ್ಜನ ಸಂಗವ ಮರೆತು ಗತಿಗೆಡಿಪ ಸಜ್ಜನ ಸಂಗವ ಮರೆತು ಗತಿಗೆಡಿಪ ದುರ್ಜನ ಸಂಗವ ಬಯಸುತ್ತಿದೆ ಸಜ್ಜನ ಸಂಗವ ಮರೆತು ಗತಿಗೆಡಿಪ ದುರ್ಜನ ಸಂಗವ ಬಯಸುತ್ತಿದೆ ವರ್ಜಿಸಿ ಸಗುಣಗಳನ್ನು ದುರ್ಗುಣಕ್ಕೆ ಹೇಳಿಪುದು ಜಗವು ತಪ್ಪಿಸಿರಿ ಕಾಯಿ ಗುರುಬರಲಿ ಜಗವನಿ ಕಾಯಿ ಗುರುಬರಲಿ. ಭ್ರಮರವು ಸುಮಗಳ ಪರಿಮಳ ಕೆಳಸಿ ಭ್ರಮಿಸುತ್ತ ಸಂಪಿಗೆ ಕುಸುಮಗೆ ಗೆಲಿಸಿ ಭ್ರಮರವು ಸುಮಗಳ ಪರಿಮಳ ಕೆಳಸಿ ಭ್ರಮಿಸುತ್ತ ಸಂಪಿಗೆ ಕುಸುಮಗೆ ಗೆಲಿಸಿ ಭ್ರಮಿಸಿ ಮಾಡಿದತೆ ಜಗವು ಕೆಡುತ್ತಿದೆ ಗುರುವೇ 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 ಭ್ರಮಿಸಿ ಮಾಡಿದತೆ ಜಗವು ಕೆಡುತ್ತಿದೆ ಪುಟ್ಟರಾಜ ಪಂಚಾಕ್ಷರನಿ ಕಾಯಿ ಗುರುಬರಲಿ ಜಗವನಿ ಕಾಯಿ ಗುರುಬರಲಿ ಜಗವನಿ ಕಾಯಿ ಗುರುಬರಲಿ. ನ್ಯಾಯ ಮಾರ್ಗವ ತೋರಿ ಬಿಡದೆ ನ್ಯಾಯ ಮಾರ್ಗವ ತೋರಿ ಬಿಡದೆ ಕಾಯಿ ಗುರುಬರಲಿ ಜಗವನಿ ಕಾಯಿ ಗುರುಬರಲಿ ಕಾಯಿ ಗುರುಬರಲಿ ಕಾಯಿ ಗುರುಬರಲಿ. ಆ ಆ ವಟುಗಳೆಂಬತ್ತಿರಲು 40 ವಟುಗಳನಲ್ಲಲ್ಲಿ ಗುರುತಾ ಘಟಿತ ಶಾಲೆಯೊಳಿಡುತ್ತಂ ಘಟಿತ ಶಾಲೆಯೊಳಿಡುತ್ತ ಮುಳಿದರುಡುಗೂಡಿ ಚರಿಸಿದನು ಮುಳಿದರುಗೂಡಿ ಚರಿಸಿದನು ಚರಿಸಿದನು ಕಣ್ಣುಗಾಣಿಸುವಣ್ಣಗಳಿರ ಕಣ್ಣುಗಾಣಿಸುವಣ್ಣಗಳಿರ ಸಣ್ಣ ಮಾತಲ್ಲಿ ಇಳಿವ ದೇಹವು ಬಣ್ಣಗೊಡುವ ಪರೋಪಕಾರಕ್ಕೆ ಹುಟ್ಟಿ ಬಂದಿಹುದು ಕಣ್ಣು ಕಾಣದ
ಪಾರತೃತ್ಯವನು ನುಣ್ಣಿವೀಗಾಯಕರು ಪೂರ್ವದ ಪುಣ್ಯವಿರಲು ಪರೋಪಕಾರಕ್ಕೆ ತನುವ ಮಾರಿಹರು ಪರೋಪಕಾರಕ್ಕೆ ತನುವ ಮಾರಿಹರು ಎಂದು ತಿಳಿದು ಗಜೇಂದ್ರಗಡದೊಳಗೊಂದು ಸ್ಥಾಯಿಕ ಶಾಗಾನ ಶಾಲೆಯನಾದು ಗೈದೋರ್ವರಿಗೆ ಬಾರದ ಮನೆಗಳನ್ನು ಕುಂದಬೇಳದ ಪರಿಯೊಳೆಸೆಯುತ್ತೆ ಕುಂದಬೇಳದ ಪರಿಯೋಳಸಗುತ್ತೆ ಮಂದನಾಗದ ಗಾನದೂರ್ಯನ ತಂದಿರಿಸಿ ತದ್ಗ್ರಾಮ ಜನಕಾನಾದ ಆನಂದ ಮಾದುದಲ ಆನಂದ ಮಾದುದಲ ಸಾಂಬ ಜೈ ನಮ ಪಾರ್ವತೀಪದ ಶಿವರಾರ ಮಹಾದೇವ. ಸದಾಶಿವ ಕವಿಗಳು ಹುಕ್ಕೇರಿಯವರು ಬಹಳ ಚಲೋ ನುಡಿಯನ್ನ ಇಲ್ಲಿ ಬರೀತಾರೆ. ಕಣ್ಣುಗಾಣಿಸುವ ಅಣ್ಣಗಳಿರ ಸಣ್ಣ ಮಾತಲ್ಲವು ದೇಹ. ಕಣ್ಣು ಕಾಣುವ ಅಣ್ಣಗಳಿರ ಕೇಳ್ರಪ್ಪ, ಏನ್ ಚಲೋ ಮಾತು ಬರೀತಾರೆ ತಮ್ಮ. ಬಣ್ಣಗಡುವ ಪರೋಪಕಾರಕ್ಕೆ ಪುಟ್ಟಿ ಬಂದೆಯರು. ಪಂಚಾಕ್ಷರ ಜೋರು ಯಾರು ನಿರ್ಗತಿಗರಿದ್ದಾರೆ ಅವರ ಬದುಕಿಗೆ ಬಣ್ಣ ಕೊಡಲಿಕ್ಕಾಗಿ ಪರೋಪಕಾರವನ್ನು ಎಸಗಲಿಕ್ಕಾಗಿ ಬಂದವರವರು. ಕಣ್ಣು ಕಾಣದ ಪಾರತಂತ್ರ ನುಣ್ಣುವಿರಿ ಗಾಯಕರು ಪೂರ್ವದ ಪುಣ್ಯವಿರಲು ಪರೋಪಕಾರಕ್ಕೆ ತನುವ ಮಾರಿಯರು. ಪಂಚಾಕ್ಷರ ಜೋರು ಪರೋಪಕಾರಕ್ಕಾಗಿ ತಮ್ಮ ತನುವನ್ನ ಮಾರಿಬಿಟ್ರಂತವ್ರು. ಸ್ವಲ್ಪ ನಾವೆಲ್ಲ ಆಲೋಚನೆ ಮಾಡಿಕೊಳ್ಬೇಕು. ಪೂಜ್ಯ ಗುರುಗಳು ಒಂದು ವಚನ ಬರೀತಾರೆ ಅಜ್ಜೋರು. ಪರೋಪಕಾರಾಯ ಎಂದರೇನು ಗುರುವೇ? ಪ್ರಶ್ನೆ ಮಾಡ್ತಾರ ಅಜ್ಜೋ. ಕೇಳಿರೋ ವಚನ ತಮ್ಮ ಏನಂತಾರ ಮುಂದ್ರಿ? ಪರೋಪಕಾರಾಯ ಎಂದರೇನು ಗುರುವೇ ಪ್ರಶ್ನೆ. ಮುಂದೆ ಉತ್ತರ ಅಂತಾರ ಅಜ್ಜೋರು, ನಾ ಯಾವುದಕ್ಕೆ ಪರೋಪಕಾರ ಅನ್ಲೆಪ್ಪ? ಯಾವುದಕ್ಕೆ ಪರೋಪಕಾರ ಅಂತೀನಿ? ಅದರೊಳಗ ಸ್ವಾರ್ಥದ, ಅದರೊಳಗ ಪೈಸಾಚಿಕ ಕಾಟ ಐತಿ. ನಾನು ಪರೋಪಕಾರ ಇದು ಉಪಕಾರ ಉಪಕಾರ ಅಂತ ನಾನು ಅನ್ನಾಕತ್ತೀನಲ್ಲ, ಆ ಪರೋಪಕಾರದೊಳಗ ಸ್ವಾರ್ಥ ತುಂಬ್ಯದ, ಅದರೊಳಗ ಪೈಸಾಚಿಕ ಕಾಟ ತುಂಬ್ಯದ. ಇದನ್ನು ಬಿಡಿಸಿ ಸಲುವಪ್ಪ ಕುಮಾರೇಶ ಪಂಚಾಕ್ಷರಜ್ಜ ಅಂತ ವಚನದೊಳಗ ಅಜ್ಜೋರು ಬರೀತಾರೆ. ಅಂತ ಪರೋಪಕಾರವನ್ನ ಮಾಡಿಯೂ ಸಹಿತ ಮಾಡಲಾರದಂಗ ಇರುವಂತ ಪರಮಗುರು ಅಂದ್ರೆ ಪಂಚಾಕ್ಷರಿ ಅಜ್ಜು. ಅವರು ಬಳ್ಳಾರಿ ನಗರವನ್ನ ಬಿಟ್ಟು ಕನ್ನಡ ನಾಡಿನ ಇತಿಹಾಸದೊಳಗ ನಾವೆಲ್ಲ ನೆನಪಿಟ್ಟುಕೊಳ್ಬೇಕು ತಮ್ಮ. ಸಂಗೀತದ ಸ್ಥಾಯಿ ಪಾಠಶಾಲೆಯನ್ನ ಮೊಟ್ಟ ಮೊದಲು ಕನ್ನಡ ನಾಡಿನೊಳಗ ಸ್ಥಾಪನೆ ಮಾಡಿದವರು ಯಾರಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿ ಅಜ್ಜೋ. ಬಳ್ಳಾರಿಯಿಂದ ನೇರವಾಗಿ ಅಜ್ಜೋರು ನಿಡಗುಂದಿ ಕೊಪ್ಪ ಬಂದು ನೇರವಾಗಿ ಗಜೇಂದ್ರಗಡಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ಸ್ಥಾಯಿಕ ಒಂದು ಪಾಠಶಾಲೆಯನ್ನು ಸ್ಥಾಪನಾ ಮಾಡ್ತಾರೆ. ಅಂದ್ರೆ 70-80 ವಿದ್ಯಾರ್ಥಿಗಳು ಎಲ್ಲರನ್ನ ಕಟ್ಟಿಕೊಂಡು ಹೋಗೋದು ಕಷ್ಟ ನೋಡಿ. ಅಲ್ಲಲ್ಲಿ ಒಂದು ಪಾಠಶಾಲೆಯನ್ನ ಮಾಡಿ ಅಲ್ಲೆಲ್ಲ ಭಕ್ತರ ಮನಸ್ಸನ್ನ ಒಲಿಸಿ, ಯಪ್ಪಾ ಇದು ಕುಮಾರೀಶನ ಕೃಪಾಛತ್ರದೊಳಗೆ ಅರಳಿದ ಸಂಸ್ಥೆ ಐತ್ರಪ್ಪ, ಇಲ್ಲಿ ನಿರ್ಗತಿಕರು ಅನಾಥರು ಕಣ್ಣು ಇಲ್ಲದವರೆಲ್ಲ ಅದಾರಿಪ್ಪ, ಇವರಿಗೆ ನೀವು ಅನ್ನ ಕೊಟ್ರ ಸೂರ್ಯ ಚಂದ್ರ ಇರುವವರೆಗೂ ಸಹಿತ ನಿಮ್ಮ ಕೀರ್ತಿ ಬೆಳಗ್ತೈತ್ರಪ್ಪ ಅಂತಿದ್ರು ಅಜ್ಜೋರು. ನಾವು ಇವತ್ತಿಗೂ ಸಹಿತ ಗಜೇಂದ್ರಗಡದ ಜನತೆಯನ್ನು ನೆನೆಸಬೇಕು. ಅವತ್ತೇನವರ ಅನ್ನ ಕೊಟ್ಟು ಅಜ್ಜೋರಿಗೆ ಏನೋ ಸಂಸ್ಥೆಗೆ ಸಹಾಯ ಮಾಡಿದಾರಲ್ಲ, ಇವತ್ತಿಗೂ ಸಹಿತ ನೀವು ಬಸ್ ಸ್ಟ್ಯಾಂಡ್ ಮುಂದೆ
ಹಿಂಗ ಹೋಗ್ಬಿಟ್ರೆ ಬಲಗಡೆಯಲ್ಲಿ ಒಂದು ಪುಟ್ಟರಾಜ ಅಜ್ಜೋರ್ ಹೆಸರೊಂದು ದಾಸೋಹ ಮಾಡ್ಯಾರ. ದಿನದ 24 ಗಂಟೆ ಹೋದ್ರೂ ಸಹಿತ ಇವತ್ತಿಗೂ ಸಹಿತ ಹಸಿದವರಿಗೆ ಅನ್ನ ಕೊಡುವಂತ ಒಂದು ಪುಣ್ಯದ ಗ್ರಾಮ ಅಂದ್ರೆ ಅದು ಗಜೇಂದ್ರಗಡ ಅನ್ನೋ ತಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಅಲ್ಲಿ ಕಾಣದ ಕೈಗಳು ನೂರಾರು, ಅಲ್ಲಿ ಯಾರು ಉಣಿಸ್ತಾರಂತ ಯಾರಿಗೂ ಗೊತ್ತಿಲ್ಲ. ಒಟ್ಟಲ್ಲಿ ದಿನ ದಾಸೋಹ ಇರ್ತದ್ರು. ಇವತ್ತಿಗೂ ಗಜೇಂದ್ರಗಡನ ಹೇಳ್ತಾ ಇದ್ವಿ. ಆ ಗಜೇಂದ್ರಗಡದೊಳಗ ಅಜ್ಜೋರು ವಾಸ್ತವ್ಯವನ್ನು ಮಾಡಿದ್ರು. ಎಲ್ಲಾ ದಿನಗಳು ನಮವೇ ಇರ್ತವಂತಲ್ರಿ ಬದುಕಿನೊಳಗ. ಒಂದು ದಿನ ನಮ್ಮ ದಿನ, ಇನ್ನೊಂದು ನಮ್ಮ ಯಾವುದು ಗೊತ್ತಾಗೋದಿಲ್ಲ. 3 ವರ್ಷ ಅಜ್ಜೋರ ಸಂಸ್ಥೆಯಲ್ಲಿತ್ತು. ಅದು ಒಮ್ಮೆ ಏರಿಳಿತವನ್ನ ಕಂಡು ಅಜ್ಜೋರ್ಗೆ ಆ ಸಂಸ್ಥೆಯಿಂದ ಮತ್ತೆ ಲಾಸ್ ಆಗಿಬಿಡುತ್ತೆ. ಮತ್ತೆ ಅಜ್ಜೋರು ಹ್ಯಾಗ್ ಮಾಡಬೇಕು ಮತ್ತೆ ತಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಪಂಚಾಕ್ಷರಿ ಅಜ್ಜೋರು 1000 ಕಷ್ಟ ಬಂದ್ರು ಸಹಿತ ಎದೆ ಗುಂತಿದ್ದಿಲ್ರಿ. ಅವ್ರಿಗೆ ಧೈರ್ಯ ಅಂದ್ರೆ ಶಿವ 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 ಶಿವನೇ ಬಂದು ಅವ್ರ ಮುಂದೆ ನಿಂತರು ಸಹಿತ ನಡಿಗೆ ಹೋಗ್ಬೇಕು ಅಂತ ಧೈರ್ಯವಂತ ಗುರುಗೊಡ್ರಿ ಅವರು. ಎತ್ತರದ ಶರೀರ, ಆಜಾನುಭಾವ. ಅಜ್ಜೋರು ಕುಮಾರೇಶ ಬರ್ಲಿಪ್ಪ ಬರ್ಲಿ, ಬಾರದು ಬಪ್ಪದು ಬಪ್ಪದು ಯಾರಪ್ಪಗೂ ತಪ್ಪದು ಕುಮಾರೇಶ, ನಿನ್ನ ಕರುಣೆ ಒಂದಿದ್ದರೆ ಕಡಲನ್ನೂ ಸಹಿತ ನಾನು ಈಜಿ ಸಾಕ್ತೀನಿ ಅಂದ್ರೆ ಅಜ್ಜೋರು. ಅಜ್ಜೋರು ಈ ಕಷ್ಟವನ್ನು ನೋಡಿದಂತ ಕೆಲವೊಂದಿಷ್ಟು ಮಂದಿ ಮಮ್ಮಲಯ್ಯನೆ ಮರುತ್ತಿದ್ರು, ಕೆಲವೊಂದಿಷ್ಟು ಮಂದಿ ಬಣ್ಣದ ಮಾತುಗಳನ್ನ ಆಡ್ತಿದ್ರು. ಈ ಜಗತ್ತಿ ಹಿಂಗದರಿ. ಇದ್ದಾಗ ಕಣ್ಣೆತ್ತಿ ನೋಡದವರು ಬಿದ್ದ ಮೇಲೆ ಬಹಳ ಮಂದಿ ನೋಡೋರೆ ಬಹಳ ಮಂದಿ. ಸತ್ತಾಗನು ಸಹಿತ ಇದ್ದಾಗನು ಸಹಿತ ಹನಿ ನೀರು ಕೊಡದವರು ಸತ್ತ ಮೇಲೆ ಸಮಾಧಿಗೆ ಏನು ಚಲೋ ಟೈಲ್ಸ್ ಕಲ್ಲು ಹೊಂದಿಸಿ ಆಮೇಲೆ ರುದ್ರಾಭಿಷೇಕ ಮಾಡೋರು ಬಹಳ ಮಂದಿ. ಇಲ್ಲಿ ಬಾಗಲಕೋಟೆ ಹತ್ರ ಲಡ್ಡು ಮುತ್ಯ ಅಂತ ಹಾಗೆ ಎಷ್ಟು ಮಂದಿ ನೋಡಿನವ್ರೆ. ಅವನಿಗೇನ ಆಸ್ತಿ ಇತ್ತನ್ರಿ ಬಾಗಲಕೋಟೆ ಲಡ್ಡು ಮುತ್ಯ. ಬ್ಯಾಂಕಿನ ಅಕೌಂಟ್ ಅಂದ್ರೆ ಕನಸಿನ ಮಾತ್ರಿ. ಜರತಾರಿ ಬಟ್ಟೆ ಇರಲಿಲ್ರಿ, ಉಡಲಿಕ್ಕೆ ಬಟ್ಟೆ ಇರಲಿಲ್ಲ, ಉಣಲಿಕ್ಕೆ ಅನ್ನ ಇರಲಿಲ್ಲ, ಇರಲಿಕ್ಕೆ ಚಲೋ ಮನೆ ಇರಲಿಲ್ಲ. ಅವನ ಬಟ್ಟೆ ಅಂತ ಅವ್ರಿ ಚೀಲದ ತಟ್ಟು, ಅದನ್ನೇ ಸುತ್ತಿಕೊಳ್ಬೇಕ್ರಿ, ಅದನ್ನ ಅಂಗಿರಿ, ಅದ ಟೋಪಿರಿ, ಏನು ಬರಳಾಗುಂಗರಿಲ್ರಿ, ತಲೆ ಮೇಲೆ ಕಿರೀಟ ಇರಲಿಲ್ಲ. ಯಾರ ಅಂಗಡಿಗೆ ಹೋಗ್ತಾರೆ ಏ ಪಾಪಿ ನಡಿ ಅಂತ ಬೈತ್ ಬಿಡ್ತಿದ್ರು. ಮತ್ತೆ ಯಾರ ಅಂಗಡಿಗೆ ಹೋಗಿ ಕಾಲಿಟ್ಟಾನ ಆ ಅಂಗಡಿ ಒಳಗ ಎಂದೂ ಆಗಲಾರದು ವ್ಯಾಪಾರ ಆಕ್ಕಿತ್ತು. ಯಾರಿಗೆ ಒದ್ದಾನ ರೋಗ ದೂರ ಆಕ್ಕಿತ್ತು, ಯಾರಿಗೆ ಬಡದಾನ ಬಡತನ ದೂರ ಆಗ್ತಿತ್ರಿ. ಅಂತ ಲಡ್ಡು ಮುಖ್ಯ. ಅವನಿಗೆ ಇರುವಾಗ ಒಂದು ಹನಿ ನೀರು ಕೊಡ್ಲಿಲ್ಲ ಜನರಿ. ಸಮಾಜ ಅವ ಎಲ್ಲಿ ನೀರು ಕುಡಿತಿದ್ದಂದ್ರೆ ಜನಗಳು ಸ್ನಾನ ಮಾಡುವ ಬಚ್ಚಲದ ಮೂರಿ ನೀರು ಕುಡಿತಿದ್ದ. ಬಚ್ಚಲ ಅವನು ಸತ್ತ. ಜನಗಳು ಇಷ್ಟು ಮಮ್ಮಲ ಮರಗಿದ್ರಿ. ಅವನ ಶವವನ್ನು ನೋಡಿದಾಗ ಕಣ್ಣು ತುಂಬ ಕಣ್ಣೀರು ಬಂದರು. ಅವನ ಸಮಾಧಿ ಮಾಡಿದ್ರು. ಜನ ರೊಕ್ಕ ತಂದು ಲಡ್ಡು ಮುತ್ತಿನ ಸಮಾಧಿ ಮೇಲೆ ಹಾಕಿದ್ರು, ಎಣಿಸಿದ್ರು 7 ಲಕ್ಷ ರೂಪಾಯಿ ಆಗಿದ್ದು ಅಂತ. ಅವಾಗ ನಾ ಹೇಳಿ ಕಾರಣ ಏನು ಅಂದ್ರೆ, ಹಸಿದಾಗ ಅನ್ನ ಕೊಡಬೇಕು, ಬಟ್ಟೆ ನೋಡಿ ಅನ್ನ ಕೊಡೋದಲ್ರಿ, ಹೊಟ್ಟಿ ನೋಡಿ ಅನ್ನ ಕೊಡಬೇಕು. ಪಂಚಾಕ್ಷರಿಯ ಜೋರು ಇವನು ಬಣ್ಣ ಹಂಗದ, ಇವನ ಆ ಜಾತಿ, ಇವನ ಮೇಲು ಅಂತ ಯಾವುದನ್ನು ಸಹಿತ ಲೆಕ್ಕಿಸದೇನೆ ಎಲ್ಲವರು ನನ್ನವರು ಅನ್ನುವ ಬಿಗಿದ ಭಾವದಿಂದ ಅಪ್ಪಿಕೊಂಡ ಮಹಾತ್ಮ ಅಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿ ಅಜ್ಜ. ಅವರ ಔದಾರ್ಯ, ಅವರ ಸಾಧನೆ, ಅವರ ಒಂದು ಗಾಯನ ಪ್ರಭಾವ ಅವತ್ತಿನ ವಿಜಯಪುರ ಜಿಲ್ಲೆ, ಇವತ್ತಿನ ಬಾಗಲಕೋಟೆ ಜಿಲ್ಲೆ, ಗುಳೇದ ಗುಡ್ಡ. ಅಲ್ಲಿ ಗುಳೇ ಗುಡ್ಡದೊಳಗ ಕೋಟೆ ಕಲ್ಲಿನ ಹೊಳೆಹುಚ್ಚೇಶ್ವರ ಸ್ವಾಮಿಗಳ ಮಠ. ಅಲ್ಲೆಲ್ಲ ಭಕ್ತರು ಬಂದ್ರು. ಬುದ್ಧಿ ನೀವು ಇಲ್ಲಿ ಕಷ್ಟ ಪಡ್ತೀರಪ್ಪ ಗಜೇಂದ್ರಗಡದಾಗ, ನಮ್ಮ ಊರಿಗೆ ಬಂದು ನೀವು ಪಾಠಶಾಲೆಯನ್ನು ಸ್ಥಾಪನೆ ಮಾಡಿಬಿಟ್ರ ಬಹಳ ಅನುಕೂಲ ಆದಿದ್ರಪ್ಪ. ನಿಮ್ಮ ಕೈ ಆಗ್ತೀರಪ್ಪ, ನಿಮ್ಮ ಹೆಗಲೆ ಆಗ್ತೀರಪ್ಪ. ನಮ್ಮ ಊರೊಳಗ ವಾರದ ಮನಿ ಮಾಡಿ ನಿಮ್ಮ ಮಕ್ಕಳಿಗೆಲ್ಲ ಅನ್ನ ಕೊಡ್ತೀರಪ್ಪ ಅಂದ್ರು. ಅಜ್ಜೋರು ಆಗ್ಲ್ರಿಪ್ಪ, ಕುಮಾರೇಶನ ಇಚ್ಛೆ. ಕುಮಾರೇಶ ಹೇಳಿದಾನ, ವೀರಶೈವ ಲಿಂಗಾಯತ ಧರ್ಮದೊಳಗ ನೀನು ಹುಟ್ಟಿದಿ ಪಂಚಾಕ್ಷರಿ, ನೀನು ಬೇಡು
ಕೊಡುವ ಕೈಗಳಿಗೆ ಯಾವ ಕಾಲಕ್ಕೂ ಸಹಿತ ನಮ್ಮ ಧರ್ಮದೊಳಗೆ ಕೊರತೆ ಇಲ್ಲ ಪಂಚಾಕ್ಷರಿ ಅಂತ ಕುಮಾರಜ್ಜೋರು ಹೇಳಿ ಕಳಿಸಿದ್ರು ಅಜ್ಜೋರಿಗೆ. ಅದನ್ನು ಉಸಿರಿರುವವರೆಗೂ ಸಹಿತ ನಮ್ಮ ಗುರುಗಳು ಯಾವ ಕಾಲಕ್ಕೂ ಮರಿಲಿಲ್ಲ ನೋಡ್ರಿ ಆ ಮಾತನ್ನು. ಯಾವ ಕಾಲಕ್ಕೂ ಮರಿಲಿಲ್ಲ. ಬೇಡು ನೀನು, ಏತಕ್ಕಾಗಿ ಬೇಡು, ನಿಯತ್ತಿಗಾಗಿ ಬೇಡು, ಅಂಧರಿಗಾಗಿ ಬೇಡು, ಅನಾಥರಿಗಾಗಿ ಬೇಡು, ಬಸವಳಿದವರಿಗಾಗಿ ಬೇಡು ಪಂಚಾಕ್ಷರಿ. ಕೊಡುವ ಶಿವನು ಬಡವನಲ್ಲ ಅಂದ್ರು. ಅದನ್ನು ನೆನೆಸಿಕೊಂಡು ಅಜ್ಜೋರು ನೇರವಾಗಿ ಗುಳಿದು ಗುಡ್ಡಕ್ಕೆ ಬಂದು ಅಲ್ಲಿ ಪಾಠಶಾಲೆಯನ್ನು ಸ್ಥಾಪನೆ ಮಾಡಿದರು. ಅಲ್ಲಿ ಆ ಸಂದರ್ಭದೊಳಗೆ ಅಜ್ಜೋರ ಹತ್ರ 18 ಮಂದಿ ಶಿಷ್ಯರು ಬರ್ತಾರೆ. ಅವ್ರು ಕೆಲವೊಂದಿಷ್ಟು ಹೆಸರುಗಳು ಮಾತ್ರ ನನಗೆ ಸಿಕ್ಕಿದಾಗ, ಅದರಲ್ಲಿ ಪುಟ್ಟಯ್ಯನವರು ಅಂತ ಹೇಳಿ, ಅವರು ಕಣ್ಣಿಲ್ಲದವರು, ಅಂದ್ರೆ ಅಜ್ಜೋರಲ್ಲ, ನೆಗಳೂರವರು. ಅದರ ಜೊತೆ ಚಿದಾನಂದಯ್ಯ ಗೌವಾರ್ ಅಂದ್ರೆ ಮಾವನೂರ್ ಅಂತ ಬರ್ತದೆ, ಜೇವರಿಗೆ ಹತ್ರ ಅವರು. ಅದರ ಜೊತೆಗಿನ ಸದಾಶಿವಯ್ಯ ಮುದ್ದೇಬಹಾಳ, ನೀಲಕಂಠಯ್ಯ ಕತ್ತಗೇರಿ, ಗುರುಶಾಂತಯ್ಯ ಗೌವಾರ್ ಮಾವನೂರವರು. ಹಿಂಗೆ ಒಂದು 18 ಮಂದಿ ಅಜ್ಜೋರ ಹತ್ರ ಬರ್ತಾರೆ. ಅಜ್ಜೋರು ಅವರಿಗೆಲ್ಲ ಸಂಗೀತ ಸಾಹಿತ್ಯವನ್ನು ಕಲಿಸಬೇಕು ಅಂತ ತಿಳ್ಕೊಂಡು ಕಮತಿಗೆ ಗದಿಗೆಪ್ಪ ಗವಾಯಿಗಳನ್ನ ಕರೆಸ್ತಾರೆ. ಅವಾಗ ಅಜ್ಜೋರ್ ಶಿಷ್ಯರೇ ಅವರು. ಅವ್ರ ಕಡೆಯಿಂದ ಪಾಠಶಾಲೆಯೊಳಗೆ ಮಕ್ಕಳಿಗೆಲ್ಲ ಸಂಗೀತ ಪಾಠವನ್ನ ಹೇಳೋದ್ರ ಜೊತೆಗೆ ನನ್ನ ಮಕ್ಕಳಿಗೆ ಬೇರೆ ಸಂಗೀತ ಕಲಿಸಿದೆ ಹೆಂಗ್ರಿ, ಅಕ್ಷರ ಜ್ಞಾನ ಬೇಕಲ್ಲ. ಈಗ ಬೇರೆ ಹಾಡೋದು ಕಲಿತೀವಿ, ಮತ್ತೆ ಹಾಡು ಒಮ್ಮೆ ನೋಡ್ಬೇಕಲ್ಲ. ಈ ಕಣ್ಣಿಲ್ಲದವ್ರು ನಾವೆಲ್ಲ ಅವರಿಗೆ ಕಲಿಸ್ಬಿಟ್ವಿ ಅಂದ್ರೆ ಅವ್ರ ತಲೆಯಾಗಿ ಇಟ್ಕೊಂಡಿರ್ತಾರೆ. ನಮ್ ಪ್ರಸಂಗ ಬಂದ್ರೆ ಒಮ್ಮೆ ಪುಸ್ತಕ ತಿರುವಬೇಕ್ರಿ, ಮಸ್ತಕದ ನೆನಪರ ಪುಸ್ತಕ ತಿರುವಬೇಕ್ರಿ ಏನ್ರಿ. ಅವ್ರದ್ದು ಹಂಗಿರ್ಲಿಲ್ಲ. ನಮ್ಮಲ್ಲಿ ಒಬ್ಬರು ಅಂಬ್ಲಿಕೊಪ್ಪ ಪರ್ವತಪ್ಪ ಗವಾಯಿಗಳಂತಿದ್ರಿ, ನೀವು ನೋಡಿಲ್ ತಮ್ಮ ಯೋಗಿರಾಜ್. ಏನ್ರಿ ಅವ್ರ ಪ್ರಾಸ್ ಮಾತಾಡ್ತಿದ್ರು. ಏನು ಕಣ್ಣಿಲ್ಲ ಅಂದ್ರೂ ಸಹಿತ ಅವರು ಈ ಭಾಮಿನಿ ಷಟ್ಪದಿಗಳನ್ನ, ವಾರ್ಧಿಕ ಷಟ್ಪದಿಗಳನ್ನ ಬಿಡಿಸ್ತಿದ್ರು. ನನಗ ಅದನ್ನ ಬಿಡಿಸೋದು ಕಲಿಸ್ತವ್ರಿ ಅವರೇ. ಏನ್ ಜಾಣ್ರಿ ಅವರು. ತಮ್ಮ ಅಡಿಗೆ ತಾವ ಮಾಡಿಕೊಂತಿದ್ರು, ತಮ್ಮ ಬಟ್ಟಿ ತಾವ ತೊಳ್ಕೊಂತಿದ್ರು. ಅವ್ರು ಅಲ್ಲಿ ಬಾವಿ ಕಟ್ಟಿ ಹತ್ರ ಇದ್ದಿದ್ರು. ಎಂತವ್ರು ಅಜ್ಜೋರು. ಇಂಥವ್ರಿಗೆಲ್ಲ ಜ್ಞಾನವನ್ನ ಕರುಣಿಸಿದಲ್ರಿ. ಹಾಗ ಅಜ್ಜೋರು ನನ್ನ ಮಕ್ಕಳಿಗೆ ಬೇರೆ ಸಂಗೀತ ಅಷ್ಟೇ ಇರಬಾರದು ಅಂತ ತಿಳ್ಕೊಂಡು ದ್ಯಾವಾಪುರದ ಮಹಾಲಿಂಗ ಮೂರ್ತಿಗಳನ್ನ ಕರೆಸಿ ಅವ್ರ ಕಡೆಯಿಂದ ಕನ್ನಡ ಅಕ್ಷರ ಜ್ಞಾನವನ್ನ ಎಲ್ಲಾ ಮಕ್ಕಳಿಗೆ ಕಲಿಸಾಕಚ್ಚಿದ್ರು. ನೋಡಿ ಅವ್ರ ಬದುಕು ಎಂತಹದ್ದು ಅಂದ್ರ ನಿಸ್ವಾರ್ಥದ ಬದುಕ್ರಿ ಅಜ್ಜೋರು. ಹೀಗೆ ಎಲ್ಲರಿಗೂ ಸಹಿತ ಅಲ್ಲಿ ಸಂಗೀತವನ್ನ, ಸಾಹಿತ್ಯವನ್ನ, ರಘುವಂಶ ಕಾವ್ಯವನ್ನ, ಶಬರಶಂಕರ ವಿಲಾಸವನ್ನ, ರಾಜಶೇಖರ ವಿಲಾಸವನ್ನ, ಜೈಮಿನಿ ಭಾರತವನ್ನ ಅಜ್ಜೋರು ಎಲ್ಲಾ ಮಕ್ಕಳಿಗೂ ಸಹಿತ ಕಲಿಸುವಂತ ಪ್ರಸಂಗ ಆ ಗುಳೇದು ಗುಡ್ಡದೊಳಗ ಅಜ್ಜೋರ ಸಂಗೀತ ಪಾಠಶಾಲೆ ಲೋಕವಿಖ್ಯಾತಿ ಅನ್ನುವಂತೂ. ಅಜ್ಜೋರಲ್ಲಿ ಪಾಠಶಾಲೆಯನ್ನ ಸ್ಥಾಪನಾ ಮಾಡಿ ನಿಂತ ನೀರಾಗದೆ ಮತ್ತೆ ನಾನು ಸಂಚಾರ ಮಾಡಬೇಕಂತ ತಿಳ್ಕೊಂಡು 1922ನೇ ಇಸ್ವಿ ನವಲಗುಂದದ ಗವಿಮಠಕ್ಕೆ ಬರ್ತಾರೆ. ನವಲಗುಂದ ಗವಿಮಠದಲ್ಲಿ ಬಂದು ಅಜ್ಜೋರು ವಾಸ್ತವ್ಯವನ್ನ ಮಾಡಿರಬೇಕಾದರೆ, ಈ ಕಡೆ ಗಮನ ಕೊಟ್ಟು ಕೇಳ್ರಿ ತಮ್ಮ, ಇತ್ತ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ದೇವರ ಹೊಸಪೇಟೆ, ಅಲ್ಲಿ ವೆಂಕಟಾಪುರ ಮಠದಲ್ಲಿ 1914ನೇ ಇಸ್ವಿಯಲ್ಲಿ ರೇವಣಾರಿ ಸಿದ್ದಮ್ಮರ ಗರ್ಭಾಂಬುದಿಯಲ್ಲಿ ಹುಟ್ಟಿದ ಪುಟ್ಟರಾಜಜ್ಜೋರು ಬೆಳಿತಾ ಬೆಳಿತಾ ಬೆಳಿತಾ, ಮೊನ್ನೆ ನಾವು ಜನನ ಆಗಿದ್ದು ಹೇಳಿದ್ದೇನೆ, ಬೆಳಿತಾ ಬೆಳಿತಾ 6 ತಿಂಗಳಾಗಿದೆ ಅಜ್ಜೋರಿಗೆ. 6 ತಿಂಗಳು. ಶರೀರಕ್ಕ ಈ ಕಣ್ಣು ಬೇನೆ ಅಂತ ಬರ್ತಿದ್ದು ನೋಡ್ರಿ, ಕಣ್ಣು ಬೇನೆ ಬಂದದೆ. ತಾಯಿ ಸಿದ್ದಮ್ಮ ಆಜು ಬಾಜು ಮನೆಯವ್ರಿಗೆ ಕೇಳಿದೆ, ಯಾಕ ನಮ್ಮ ಪುಟ್ಟಯ್ಯಗೆ ಯಾಕೋ ಕಣ್ಣು ಹಿಂಗ್ ಚಡ್ಪಡಿಸ್ತಾ ಇದ್ದಾನೆ, ಯಾಕೋ ಕಣ್ಣು ಕೆಂಪಾಗಿದೆ, ಯಾಕ ಏನ್ ಮಾಡ್ಬೇಕು ಹೇಳು. ಸಲಹೆ ಕೊಟ್ಲು ಬಾಜು ಮನೆ, ಯಾಕ ಸಿದ್ದಮ್ಮ ಅದಕ್ಕೇನ್ ಮಾಡ್ತೀಯವ, ಈ ದನಗಳ ಮೈ ಮೇಲೆ ಇರತಕ್ಕಂತ ತೊನೆಸೆ ಹುಣಗಳನ್ನ ಸ್ವಲ್ಪ ಹಿಂಗ ಕಣ್ಣಿಗೆ ಮುಟ್ಟಿಸ್ಬಿಡವ, ಆ ರೋಗ ದೂರ ಆಗಿ ಹೋಗಿ ಮತ್ತೆ ಪುಟ್ಟಯ್ಯನ ಕಣ್ಣು ಪಳ 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 ನಕ್ಷತ್ರದಂಗ ಹೊಳೆದು ಬಿಡ್ತಾವು ಅಂತ ಹೇಳಿದ್ರು. ಸಿದ್ದಮ್ಮ ತಾಯಿ ಹಂಗ ಕೇಳಿ ಬಂದು ತನ್ನೆರಡು ಕೈಗಳಿಂದ ಅಜ್ಜೋರು 6 ತಿಂಗಳು ಕೂಸಿರ್ಬೇಕಾದ್ರ ಆ ಕೂಸಿಗೆ ಅಜ್ಜೋರು ಏನ್ ಮಾಡಿದ್ರು, ಆ ತಾಯಿ ಏನ್ ಮಾಡಿದ್ದು, ಹಿಂಗೆರಡು ತೊನಸಿ ಹುಳಗಳನ್ನು ತೆಗೆದುಕೊಂಡು ಬಂದು ಹಿಂಗ್ ಕಣ್ಣಿಗೆ ಹಿಡಿದು, ಅದು ದೈವ ಲೀಲೆಯೋ ದೇವ ಲೀಲೆಯೋ ಕರ್ಮ ಜಾಲವೋ ಅದು ನಾ ಕಾಣೆ, ಅದು ಕುಮಾರೇಶನ ಸಂಕಲ್ಪ ಇರಬೇಕು, ಗಾನಯೋಗಿ ಪಂಚಾಕ್ಷರಿ ಅಜ್ಜನ ಒಂದು ಸಂಕಲ್ಪ ಇರಬೇಕು. ಆ 2 ಹುಳಗಳು ಕೈ ಜಾರಿ ಕಣ್ಣೊಳಗೆ ಹೋಗ್ಬಿಡ್ತಾವ. ಬಂದ ಪರಿಯನ್ನ ತಿನ್ನಲಾರದನೆ
ಫಳ 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 ಹೊಳೆಯುವಂತ ನಕ್ಷತ್ರ ಅಂತ ಕಣ್ಣಿನ ಗುಡ್ಡಿಯನ್ನೇ ತಿಂದುಬಿಟ್ಟು ಮಗು ಅಳುತ್ತಾ ಇದೆ. ಮಗುವ ಅಳುವ ಬಾಲ ಭಾಷೆ ತಾಯಿ ಗೊತ್ತಾಗುವುದು ಸಿದ್ದಮ್ಮನಿಗೆ. ಹೇ ಕಣ್ಣೊಳಗಿಂದ ರಕ್ತ ಬರ್ತಾ ಇದೆ. ಸಿದ್ದಮ್ಮ ತಾಯಿ ನೋಡಿದಳು, ಶಿವ ಆವ ಜನ್ಮದ ಕರ್ಮದ ಫಲವು ಸ್ವಾಮಿ. ಹಿಂದ ಜನ್ಮದಲ್ಲಿ ನಾನಾವ ಮಕ್ಕಳಿಗೆ ಕುರುಡ ಅಂತ ಬೈದು ನನ್ನ ಮಗನನ್ನ ಕುರುಡನ್ನಾಗಿ ಮಾಡಿದ್ದೇನೆ ಅಂತ ತಿಳ್ಕೊಂಡು ಕುರುಡಾದ ಮಗವನ್ನ ಎದೆಗೆ ಅಪ್ಪಿಕೊಂಡು ಸಿದ್ದಮ್ಮ ತಾಯಿ ಅಳುತ್ತಾ ಇದ್ದಾಳೆ. ಸಿದ್ದಮ್ಮ ತಾಯಿ ಆ ಅಳುವು, ಆ ದುಃಖ ಮುಗಿಲು ಮುಟ್ಟಿತ್ತು. ಆಜು ಬಾಜು ಮನೆಯವರು ಬಂದು, ಸಿದ್ದಮ್ಮ ಎಲ್ಲದಕ್ಕೂ ಸಿದ್ಧ ಆಗ್ಬೇಕವ, ಅದೇನಾರ ಆಗೋನಕ್ಕವ, ಭಗವಂತ ಮಾಡಿದ್ದು ಯವ, ಆಗ್ಲಿ ಅಂತ ತಿಳ್ಕೊಂಡು ಎಲ್ಲರೂ ಸಮಾಧಾನ ಮಾಡಿದ್ರು. ಮುಂದೆ ಹಾಗೋ ಹೀಗೋ ಕುರುಡ ಮಗನಾಗಿರುವಂತ ಪುಟ್ಟಯ್ಯ ಅಜ್ಜೋರನ್ನ ತಾಯಿ ಜೋಪಾನ ಮಾಡ್ತಾ ಇರಬೇಕಾದ್ರೆ 2 ವರ್ಷ ಅಜ್ಜೋರಿಗೆ 1916ನೇ ಇಸ್ವಿ ತಂದೆಯಾಗಿರುವಂತ ರೇವಣಾರ್ಯರು, ಮನೆಗೆ ಆಧಾರ ಸ್ತಂಭವಾಗಿರುವಂಥವರು, ದುಡಿದು ತಂದು ನಿತ್ಯಲು ಸಹಿತ ಮನೆಯನ್ನ ಸಾಕುವಂಥವರು ಅಕಾಲಿಕವಾಗಿ ಮರಣ ಹೊಂದಿಬಿಟ್ಟು ಸಿದ್ದಮ್ಮ ತಾಯಿಗೆ ಭೂಮಿಯ ಕಂಪಿಸಿದಂತಾಯ್ತು. ಶಿವ ನಕ್ಷತ್ರಂತೆ ಹೊಳೆಯುವ ಮಗನ ಕಣ್ಣು ಹೋಯ್ತು. ಈ ಮನೆತನಕ್ಕೆ ಆಸರ ಆಧಾರ ಸ್ತಂಭವಾಗಿರುವಂತ ಎನ್ನ ಪತಿದೇವ ಹೋದ. ದೇವಾ, ಅಗಾಧವಾದುದರ ಲೀಲೆ, ಬಾಪು ವಿಧಿ ನಿನಗೆ ಬಲ್ಲಿದರಾರು, ಬಾಪು ವಿಧಿ ನಿನಗೆ ಯಾರು ಬಲ್ಲಿದರಪ್ಪ? ಬರಲಿ ಬಂದದ್ದೆಲ್ಲ ಬರಲಿ, ಓ ಪರಮಾತ್ಮ ನಿನ್ನ ಕರುಣೆ ಇರಲಿ ಅಂತ ತಿಳ್ಕೊಂಡು ಸಿದ್ದಮ್ಮ ತಾಯಿ ಪತಿಯ ಅಂತಿಮ ಸಂಸ್ಕಾರ ವಿಧಿವಿಧಾನಗಳನ್ನು ಮುಗಿಸಿದ್ದು. ಈ ಜಗತ್ತಿನೊಳಗ ತಂದೆ ಸತ್ತ ಮಕ್ಕಳ ಅನಾಥರಲ್ರಂತ್ರಿ, ತಾಯಿ ಸತ್ತ ಮಕ್ಕಳ ಅನಾಥರ. ತಂದೆ ತೀರಿದಾನೆ, ತಾಯಿ ಮಕ್ಕಳಿಗೆ ತಂದೆಯ ನೆನಪು ಹಾರಬಾರದು ಅಂತ ತಿಳ್ಕೊಂಡು ಪ್ರತಿದಿನ ಅವರಪ್ಪನ ಕಷ್ಟ, ಪ್ರತಿದಿನ ಅವರಪ್ಪನ ನೆನವು ಇರಬೇಕು ಅಂತ ತಿಳ್ಕೊಂಡು ಗೂಟಕ್ಕೆ ಹಾಕಿದ ಅಂಗಿ ಒಳಗ ಅವರವ್ವ ರೊಕ್ಕ ಇಡ್ತಿದ್ಲು. ಅವ್ವ 10 ರೂಪಾಯಿ ಕೊಡವ್ವ, ನಾ ಟ್ಯೂಷನ್ಗೆ ಹೋಗ್ಬೇಕು. ಏ ತಮ್ಮ, ನಿಮ್ಮ ಅಪ್ಪನ ಕಿಶೆದಾಗ ಐತ್ ನೋಡ್ ಅಂತಿದ್. ಅವ್ವ ನನಗೆ ಕುರುಕುರಿ ಬೇಕು, ನಿಮ್ಮ ಅಪ್ಪನ ಕಿಶೆದಾಗ ಐತ್ ನೋಡ್ ತಗೋ ಅಂತಿದ್. ಅವ್ವ ನಾನು ಶಾಲೆಗೆ ಹೋಗ್ಬೇಕು, ನಿಮ್ಮ ಅಪ್ಪನ ಕಿಶೆದ ರೊಕ್ಕ ಐತ್ ನೋಡ್ ತಗೋ ಅಂತ. ಬಾಜು ಮನಿ ಹೆಣ್ಮಗಳು ಕೇಳಿದ್ಲು, ಅವ್ರಪ್ಪ ಸತ್ 10 ವರ್ಷ ಆತು, ಅವ್ರ ಅಪ್ಪನ ಕಿಸೆ ಅಂತಿಲ್ಲ. ಯಾಕ? ನೋಡು, ರೊಕ್ಕ ನೆನಪು ಹಾರಬಹುದು, ಅವ್ರ ಅಪ್ಪನ ಕಿಸೆ ನೆನಪು ಹಾರಬಹುದು ಅಂತ ಅವ್ರ ಅಪ್ಪನ ಕಿಸೆದ ರೊಕ್ಕ ಇಟ್ಟಿನಿ ಅಂದಂತಕ್ಕೆ ತಾಯಿ. ಸಿದ್ದಮ್ಮ ತಾಯಿ ಧೈರ್ಯ ಮಾಡಿದ್ರು. ಈ ಜಗತ್ತಿನೊಳಗ ನೆನಪಿಟ್ಟುಕೊಳ್ಬೇಕು, ತಂದೆ ತೀರಿಕೊಂಡು ಹೋದ್ರು ಸಹಿತ ಮಕ್ಕಳ ಭವಿಷ್ಯವನ್ನು ರೂಪಿಸಿದವರು ವಿಶ್ವದ ಮಾತೆಯರು ಬಹಳ ಮಂದಿ ಇದ್ದಾರೆ ಈ ಜಗತ್ತಿನೊಳಗೆ. ಹಾನಗಲ್ ಕುಮಾರಜ್ಜವರ ತಾಯಿ ನೀಲಮ್ಮ ತಾಯಿ ತೀರಿಕೊಂಡ್ರು ಸಹಿತ, ನೀಲಮ್ಮ ತಾಯಿ ಗಂಡನಾಗಿರುವಂತ ಬಸವಾರರು ತೀರಿಕೊಂಡಾಗನು ಸಹಿತ ಎದೆಗುಂದಲಿಲ್ಲ, ಧೃತಿಗೆಡಲಿಲ್ಲ, ಸಮಾಧಿ ಯೋಗಿಯನ್ನು ನಿರ್ಮಾಣ ಮಾಡಿದ್ದು ತಾಯಿ. ನೋಡಿ ಎಂಥ ತಾಯಿ. ನಾವೆಲ್ಲ ಇತಿಹಾಸ ನೆನ್ಪಿಟ್ಕೊಳ್ಬೇಕಲ್ರಿ. ನಾವೇನ್ ಚಾರ್ಲಿ ಚಾಂಪಿಯನ್ ಅಂತ ಕರಿತೀವಲ್ರಿ, ಅವನ ತಾಯಿ ಹೆನ್ನ. ಕ್ರಿಸ್ಮಸ್ ಡೇ ಬಂತು ಅಂದ್ರೆ ಎಂತಿದ್ದವ ಚಾರ್ಲಿ, ಅಮ್ಮ ಎಲ್ಲರೂ ಬಟ್ಟೆ ಕೇಳ್ತಾ ಇದ್ದಾರೆ, ನನಗೆ ಒಂದು ತುಂಡು ಬಟ್ಟೆ ಕೊಡು, ನನಗೊಂದು ಅಂಗಿ ಹೊಲಸು ಅಂದ್ರೆ ಅವಳಮ್ಮ ಈ ಕಾರ್ಖಾನೆ ಒಳಗೆ ತುಂಡು ಬಟ್ಟೆಯನ್ನು ಆಯುವ ಕೆಲಸ, ತುಂಡು ಬಟ್ಟೆಯನ್ನು ಜೋಡಿಸಿ ಮಗನಿಗೆ ಒಂದು ಅಂಗಿ ಮಾಡಿಕೊಂಡು ತಂದು ಕೊಟ್ರೆ ಎಲ್ಲರೂ ಚಲೋ ಅಂಗಿ ಹಾಕೊಂಡಿದ್ರು. ಈ ಚಾರ್ಲಿ ಪಟ್ಟಾಪಟ್ಟಿ ಅಂಗಿ ಹಾಕೊಂಡಿದ್ರು ನೋಡಿ, ನಕ್ಕರಂತ ಜನ. ಇವ ಮನೆಗೆ ಬಂದು ಕೋಪದಿಂದ ಅಂಗಿ ಬಿಸಾಕಿ, ಏನಮ್ಮ ನೀನು ಚಲೋ ಅಂಗಿ ಹೊಲಿಸ್ಬೇಕಾಗಿತ್ತು, ಈ ಪಟ್ಟಾಪಟ್ಟಿ ಅಂಗಿ ಹೊಲಿಸಿನಿ, ಎಲ್ಲರೂ ನಗಾಕತ್ಯಾರ. ಅವಾಗ ತಾಯಿ ಹೆನ್ನ ಅಂತಾಳೆ, ತಮ್ಮ ಅಳುವ ಜಗತ್ತಿನೊಳಗ ನಿನ್ನನ್ನ ನೋಡಿ ಈ ಜನ ನಗ್ತಾರಂದ್ರ ಮುಂದೊಂದು ದಿವಸ ನೀನು ನಗುವ ಬುಗ್ಗಿಯಾಗಬೇಕು ಅಂತ ತಾಯಿ ಹೇಳಿದ್ದು. ತಾಯಿ ಹಾಗೆ ಪುಟ್ಟರಾಜ ಅಜ್ಜೋರಿಗೆ ಪತಿದೇವ ತೀರಿಕೊಂಡ ಮೇಲೆ ತಾಯಿ ಮನಸ್ಸು ಹಂಗೆ ಇರ್ತದ್ರಿ. ಗಂಡ ತೀರಿಕೊಂಡು ಹೋದ ಮೇಲೆ ನಾನು ಹೋಗ್ಬೇಕು ಅಂತ ಅಂತಿರ್ತದ ಮನಸ್ಸು. ಆದ್ರೆ ಒಂದು ದೃಢ ನಿರ್ಧಾರ ಏನಿರ್ತದಂದ್ರೆ, ನಾನು ಹೋದ್ರೆ ನನ್ನ ಮಕ್ಕಳು ಇನ್ನೊಬ್ಬರ ಹಂಗಿನ ಬಾಣ ಉಣ್ತಾರಂತ ತಿಳ್ಕೊಂಡು ಸಾವಿರ ಕಷ್ಟ ಬರಲಿ, ನನ್ನ ಮಕ್ಕಳನ್ನ ಸಂರಕ್ಷಣೆ ಮಾಡಬೇಕಂತ ಛಲ ತೊಡೋಳೆ ಯಾರಂದ್ರೆ ತಾಯಿ ಅನ್ನೋದು ಅವನ್ನ ನೆನಪಿಟ್ಟುಕೊಳ್ಬೇಕಲ್ಲ. ಯಾವಾಗ ಈ ಕಷ್ಟ ತಂಗಿಗೆ ಬಂದದಂತ ತಿಳ್ಕೊಂಡು ದೇವಗಿರಿಯಲ್ಲಿರತಕ್ಕಂಥ ಚಂದ್ರಶೇಖರಯ್ಯನವರು ಅಂದ್ರೆ ಪಂಚಾಕ್ಷರಿ ಅಜ್ಜೋರ ಶಿಷ್ಯರು,
ಅವರು ಸಂಗೀತ, ಸಾಹಿತ್ಯ, ಪುರಾಣ, ಪ್ರವಚನದಲ್ಲಿ ಬಲ್ಲಿದರಾಗಿರುವರು. ಅಂದ್ರೆ ಪುಟ್ಟರಾಜಜ್ಜೋರ ಸೋದರ ಮಾವ ನೋಡಿ, ತಂದೆಯ ಜಾಗವನ್ನು ತುಂಬಿಸುವನೇ ಸೋದರ ಮಾವ. ಹಿಂಗಿರ್ಬೇಕ್ರಿ ಸೋದರ ಮಾವ. ಯಾರಿಗ್ರಿ? ಹರಿಯರಿಗೆ ಸಿಕ್ಕ ನೋಡ್ರಿ, ರಾಘವಾಂಕಕ್ಕೆ ಸಿಕ್ಕನಲ್ಲ. ಯಾರು? ಹರಿಯರ ಸೋದರ ಮಾವ. ಪುಟ್ಟರಾಜಜ್ಜೋರಿಗೆ ಸಿಕ್ಕನಲ್ರಿ ಸೋದರ ಮಾವ ಚಂದ್ರಶೇಖರನವರು. ಈಗ್ರಿ ಸೋಗಲಾಡಿ ಮಾವರ ಬಾಳ ಮಂದಿ ಅದ್ರಿ. ಈಗ ಸೋದರ ಮಾವ ಸೋಗಲಾಡಿ ಮಾವರ ಬಾಳ ಮಂದಿ ಅದ್ರ. ತಿರುಗಿ ನೋಡಿದ್ರೆ ಮತ್ತೆ ಎಲ್ಲಿ ಕೊಡೋದು ಹತ್ತಿದನ್ನೋರು ಬಾಳ ಮಂದಿ ಅದ್ರಿ ಜಗತ್ತಿನ. ಸೋದರ ಮಾವ ಬಂದ ಎಲ್ಲಿಗೆ? ದೇವರ ಹೊಸಪೇಟೆಗೆ. ತಂಗಿ ಕರ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ದೇವರ ಹೊಸಪೇಟೆಯಿಂದ ದೇವಗಿರಿ ಕರ್ಕೊಂಡು ಬಂದ. ಪುಟ್ಟರಾಜಜ್ಜೋರಿಗೆ 5 ವರ್ಷ. ಪ್ರಥಮ ಗುರು ಸೋದರ ಮಾವನೇ ಚಂದ್ರಶೇಖರನವರೇ. ಹಾರ್ಮೋನಿಯಂ ಅನ್ನ ಪೂಜೆ ಮಾಡಿಸಿ ಅವರು ಬೆರಳೆಡಿಸಿ ಅವರಿಗೆ ಹಾರ್ಮೋನಿಯಂ ಅನ್ನ ಕಲಿಸಿದ್ರು. 5 ವರ್ಷದೊಳಗ ಅಜ್ಜೋರು ನೀರ ಮೇಲೆ ಬೆರಳಾಡಿಸಿದಂತೆ ಹಾರ್ಮೋನಿಯಂ ನುಡಿಸ್ತಾರೆ. ಹೊಲಕ್ಕೆ ಹೋಗಿರುವಂತ ಚಂದ್ರಶೇಖರನವರು ಅಜ್ಜೋರು ಮಾವನ ಪೇಟಿ ತಗೊಂಡು ಹಿಂಗ ಸರಳವಾಗಿ ಹಾರ್ಮೋನಿಯಂ ನುಡಿಸ್ತಾ ಇದ್ರೆ ಇಡೀ ದೇವಗಿರಿ ಜನ ಎಲ್ಲ ಚಂದ್ರಶೇಖರನ ಮನಿ ಮುಂದೆ ನಿಂತು ಬಿಟ್ಟಿದ್ರು. ಹೊಲಕ್ಕೆ ಹೋಗಿ ಬಂದ ಚಂದ್ರಶೇಖರನ್ ನಮ್ಮನೆಯಾಗ ಏನ್ ಅನಾಹುತ ಆಗ್ಯದ ಅಂತ ಕಾತುರದಿಂದ ಓಡಿ ಬಂದ್ರೆ ಪುಟ್ಟರಾಜಜ್ಜೋರು 5 ವರ್ಷದೊಳಿದ್ದಾಗ ಹಾರ್ಮೋನಿಯಂ ನುಡಿಸಾಕತ್ತಿದ್ರಲ್ಲ, ಅದನ್ನ ನೋಡಿ ಬೆಕ್ಕಸ ಬೆರಗಾದ್ರು. ಪುಟ್ಟಯ್ಯ ಅಂದ್ರು. ಮಾವ ಅಂದ ತರ ನಡಿಗ್ಬಿಟ್ರು ಅಜ್ಜೋರು. ಪೇಟಿ ಹಿಂಗ್ ಸರಿಸಿ, ಮಾವ ನಿನ್ನ ಪೇಟಿನ ಒಟ್ಟ ಮುಟ್ಟಲ್ಲ ಅಂದ್ರ ಅವರು ಬಾಚಿ ಎಪ್ಪಿಕೊಂಡ್ ಬಿಟ್ರು ಚಂದ್ರಶೇಖರ್. ಪುಟ್ಟಯ್ಯ ನನ್ನ ಪೇಟಿ ನೀ ಮುಟ್ಟಾಕ ಯೋಗ್ಯಪ್ಪ, ಆದರೆ ನನ್ನಲ್ಲಿರತಕ್ಕಂಥ ವಿದ್ಯೆಯನ್ನೆಲ್ಲ ನೀನು ಎಳ್ಕೊಂಡು ಬಿಟ್ಟಿ, ನಿನಗೆ ವಿದ್ಯೆ ಹೇಳಾಕ ನಾನು ಇಲ್ಲೆಲ್ಲಿ ಉಳಿತೋ ತಮ್ಮ. ಆಗ್ಲಿ ಇನ್ನೊಂದು 4-6 ವರ್ಷ ಅಂತ ತಿಳ್ಕೊಂಡು 8-9 ವರ್ಷ ತನಕ ಸಹಿತ ಸೋದರ ಮಾವ ತನ್ನ ಬಲಿ ಇಟ್ಟುಕೊಂಡ ಪುಟ್ಟರಾಜಜ್ಜೋರು. 1922ನೇ ಇಸ್ವಿ ಇಲ್ಲಿ ನೆನಪಾತಲ್ಲ, ಪಂಚಾಕ್ಷರ ಜೋರು ಇಲ್ಲಿ ನವಲಗುಂದಕ್ಕೆ ಬಂದಿತ್ತು. ನನ್ನ ಗುರುಗಳು ನವಲಗುಂದದ ಗವಿ ಮಠದೊಳಗೆ ಕ್ಯಾಂಪ್ ಮಾಡಿದ್ದಾರೆ. ನನ್ನ ಅಳಿಯನಿಗೆ ಹೋಗಿ ಅಲ್ಲಿ ಬಿಟ್ಟು ಗುರು ಕಾರುಣ್ಯವನ್ನ, ಗುರುವಿನ ಛತ್ರದೊಳಗೆ ನನ್ನ ಶಿಷ್ಯನ, ನನ್ನ ಮಗನನ್ನ, ನನ್ನ ಅಳಿಯನನ್ನ ಬೆಳೆಸಬೇಕು ಅಂತ ಸಂಕಲ್ಪವನ್ನು ಮಾಡಿ ಅಜ್ಜೋರನ್ನು ಕರ್ಕೊಂಡು ಬಂದ್ರು. ಅಜ್ಜೋರು ಕುಂತ್ಕೊಂಡಿದ್ರು. ಯಪ್ಪಾ ದೇವಿಗಿರಿ ಚಂದ್ರಶೇಖರನವರು ಬಂದಾರಿ. ಏನ್ರಿ ಚಂದ್ರಯ್ಯನವ್ರ ನೋಡ್ರಿ, ತಮ್ಮ ಕೈಯಾಗ ಕಲತಂತ ಶಿಷ್ಯಾಗ ಅಜ್ಜೋರು ಮಾತ್ರಿ. ನಾನ್ ದೊಡ್ಡ ಅಜ್ಜೋರ್ ಬಗ್ಗೆ ಅಂತಲ್ರಿ, ನಮ್ಮ ಗುರುಗಳು ಸಹಿತ ಯಾರೇ ಶಿಷ್ಯರು ಬರಲಿ ಕಾಣಿಕ ಕೊಟ್ಟು ಇವ್ರಿಂದ ಹೌದ್ರಿ ಆರಾಮದಿರಿನ ಅಂತ ಕೇಳ್ತಿದ್ರು. ಅವ್ರು ಶಿಷ್ಯನನ್ನು ಸಹಿತ ಪ್ರೀತಿಯಿಂದ ಕಂಡು ಅವನಿಗೆ ಏಕಕ್ಷರವನ್ನ ಮಾತನಾಡಲಾರ್ದನೆ ಅವನಿಗೆ ಪ್ರೀತಿಯಿಂದ ಮಾತನಾಡಿ ಜಗತ್ತಿನೊಳಗೆ ಶಿಷ್ಯನನ್ನು ಸಹಿತ ಪ್ರೇಮದಿಂದ ಕಂಡಂತ ಮಹಾತ್ಮ ಅಂದ್ರದ ಗಾನವಿಗೆ ಪಂಚಾಕ್ಷರ ಜೋರು ಪುಟ್ಟರಾಜಜ್ಜೋರು. ನಮ್ಮಪ್ಪ ನಮ್ಮವ್ವ ಒಂದೇನಾದ್ರೂ ಬಿರುಸು ಮಾತಾಡ್ಯಾರಿ ನಮ್ಮ ಬದುಕಿಗ್ರಿ, ನಮ್ಮ ಗುರುಗಳು ಎಂದೂ ಮಾತಾಡಲಿಲ್ಲ. ಅವ್ರ ಜೀವಮಾನ ಪೂರ್ತಿ ಮಾತಾಡಿ. ಏನ್ರಿ ಚಂದ್ರಯ್ಯನವ್ರ ಆರಾಮದಿರೇನ್ರಿಪ್ಪ? ಆರಾಮದೇನಿ. ಈ ಕಡೆ ಬಂದು ಕಾರಣ್ರಿಪ್ಪ ಅಂತಿದ್ರು ಅಜ್ಜೋರು. ಯಪ್ಪ ಹಿಂಗ್ ಬಂದೆ, ಹಂಗಂದ್ರೆ ಮುಖಾರ್ಜನೆ ಮಾಡ್ರಿಪ್ಪ, ಪ್ರಸಾದ ಮಾಡು. ಇದು ಒಂದು ಆಶ್ರಮ ಸಂಸ್ಕೃತಿ, ಇದು ಮಠದ ಸಂಸ್ಕೃತಿ. ನಮ್ಮ ಮನೆಗೆ ಯಾರೇ ಬರಲಿ, ಯಾವಾಗ ಬಂದಿರಿ, ಎದಕ್ಕೆ ಬಂದಿರಿ, ಎಟ್ಟತ್ತಿಗೆ ಹೋಗ್ರಿ ಅಂತ ಕೇಳೋದಲ್ರಿ. ಏನಿ ಬಂದೀರಿ ಹದುಳವಿದ್ದೀರಿ ಎಂದರೆ ನಿಮ್ಮ ಮೈಶಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ, ಒಡನೇ ನುಡಿದರೆ ಶಿರ ಹೊಟ್ಟಿ ಒಡಿಯುವುದೇ. ಬಂದವರಿಗೆ ಬರ್ರಿ ಬರ್ರಿ ಅಂತ ಅನ್ಬೇಕ್ರಿ. ಬೆಳಿಗ್ಗೆ ಬಂದಿರಿ ಮಧ್ಯಾಹ್ನ ಹೋಗಿರಿ ಅಂತ ಕೇಳಿದ್ರೆ ಹೆಂಗ್ರಿ? ಇನ್ನೇಮ್ ತಿರುಗಿ ನಿಮ್ಮ ಮನಿ ಕಡೆ ಸಹಿತ ತೆಲ್ಲು ಮೈಕೊಂಡು ಮಕ್ಕಳಲ್ಲ ಅವ್ರು. ಚಂದ್ರಯ್ಯನರ ಮುಖ ತೊಳ್ಕರಿಪ್ಪ ಅಂತ ಮುಖ ತೊಳ್ಕೊಂಡು ಮೇಲೆ ಭಸ್ಮ ಧರಿಸಿಕೊಂಡು, ಬುದ್ಧಿ ಇವ ನಮ್ಮ ಅಳಿಯಾರಿ, ಏನಪ್ಪ ನಿನ್ನ ಹೆಸರು? ಪುಟ್ಟಯ್ಯ ಅಂತಾರ್ಯಪ್ಪ ಅಂದ್ರು. ಬಾಯಿಲಿ ಅಂತ ಹಿಂಗ್ ಮುಟ್ಟಿದ್ರ ಅಜ್ಜೋರು. ಚಲೋ ಅದನ್ಲಿವ, ಯಾಕೆ ಲೇಟ್ ಆಗಿ ಬಂದಿ ಅಂದ್ರ ಅಜ್ಜೋರು. ನೋಡಿ, ಶಿವಯೋಗಿಗಳ ಇರುವ ಶಿವಯೋಗಿಗಳು ಗೊತ್ತಾಕತಿ. ನರರೇನು ಬಲ್ಲರಿ ಶಿವಯೋಗಿಗಳ ಇರುವ. ಹಿಂಗ್ ನೋಡಿದ್ರು, ಎಟ್ಟಪ್ಪ ಲೇಟು ಅಂತ ಏನ ಅಂದ್ರಿ ಅಜ್ಜರ ಅಂದ್ರಿ ಇವ್ರು. ಇಲ್ಲ ಆಳಪ್ಪ ಚಂದ್ರಯ್ಯನರ ಕರ್ಕೊಂಬಂದ್ ಚಲೋ ಮಾಡಿರಪ್ಪ. ಈ ಪುಟ್ಟಯ್ಯನಿಗೆ ನನ್ನ ಆಶೀರ್ವಾದಕ್ಕಿಂತ ಸಮಾಜದ ಸಂಜೀವಿನಿ ಆಗಿರುವಂತ ನನ್ನ ಜೀವದಾತ, ನನ್ನ ಬದುಕಿಗೆ ಚೇತನ ನೀಡಿದ ಕುಮಾರಜ್ಜೋರ ಆಶೀರ್ವಾದ ಆದ್ರೆ ಬೇಷ ಆದೀತಂತ ನಮ್ಮ ಆಸೆ ಐತ್ರಿಪ್ಪ. ಆಗ್ಲಪ್ಪ ತಮ್ಮ 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 ಅಡಿಯೊಳಗೆ ಹಾಕಿನ್ರಪ್ಪ.
ಈ ಕೂಸು ನೀವು ಏನ್ ಮಾಡ್ತೀರಿ ಮಾಡ್ರಪ್ಪ. ಈಗ ನಾನು ಪ್ರಾಥಮಿಕ ಅಭ್ಯಾಸವನ್ನ ಸರಳಿ, ಜೇಂಟಿ, ಅಲಂಕಾರ, 4 ರಾಗಗಳನ್ನ ನಾನು ಹೇಳಿನ್ರಪ್ಪ. ಈಗ ಚಲೋ ಹಾರಮೋನಿಯಂ ನುಡಿಸ್ತಾನ್ರಪ್ಪ. ಹೌದು, ಅಟ್ ಚಲೋ. ಅಜ್ಜೋರು ಬಹಳ ಖುಷಿ ಪಟ್ರು. ಆಗ್ಲಿಪ್ಪ ಅಂತ ತಿಳ್ಕೊಂಡು ಅಜ್ಜೋರು ನವಲುಗುಂದ ಕ್ಯಾಂಪಿನೊಳಗ ಅಜ್ಜೋರು ಸಂಪರ್ಕ ಆದ ಮೇಲೆ ಪಂಚಾಕ್ಷರಿ ಅಜ್ಜೋರು ಪುಟ್ಟಯ್ಯಜ್ಜೋರನ್ನ ಶಿವಯೋಗ ಮಂದಿರ ಕರ್ಕೊಂಡು ಬರ್ತಾರೆ. ಶಿವಯೋಗ ಮಂದಿರದೊಳಗ ಕಾವಿ ಲಾಂಛನಕ್ಕೆ ಕೀರ್ತಿ ತಂದಂತ ಪರಮವಿರಾಗಿ ವಿರಾಟ್ಪುರದ ಒಡೆಯನಾಗಿರುವಂತ ಮಹಾತ್ಮನನ್ನ ರೂಪಿಸಿದ ಪರಮಾತ್ಮನಾಗಿರುವಂತ ಹಾನಗಲ್ ಕುಮಾರಜ್ಜೋರು ಹೇಗ್ ಬರ್ತಾ ಇದ್ರು. ಅಲ್ಲಿ ಹೇಳಿದ್ರು, ಕಾರ್ಕೊಂಡ್ರು, ಯಪ್ಪ ಪಂಚಾಕ್ಷರಿ ಗವಾಯಿಗಳ್ರಪ್ಪ, ಅವರೊಬ್ಬ ಶಿಷ್ಯನಾಗಿರುವಂತ ಪುಟ್ಟಯ್ಯನ ಕರ್ಕೊಂಡು ತಮ್ಮ ದರ್ಶನಕ್ಕೆ ಬಂದಾರಿ ಅಂತ ಹಿಂಗ್ ಕಿವಿಗ್ ಬಿತ್ತಲ್ರಿ. ಅಡವಿಗೆ ಹೋದ ಆಕಳ ತನ್ನ ಕರುವು ನೆನೆಸ್ಕೊಂಡು ಬರುವಂಗ ಕುಮಾರಜ್ಜೋರು ನಾ ಬಿದ್ದೀನಿ, ನಾನು ತಿಳ್ಕೊಂಡು ನನ್ನ ಮಗನ್ ನೋಡ್ಬೇಕಂತ ತಿಳ್ಕೊಂಡು ಕಾತುರಿಂದ ಓಡಿ ಓಡಿ ಬಂದು ಪಂಚಾಕ್ಷರಿ ಅಜ್ಜೋರ ನಿಂಗೆ ಬಿಗಿದು ಅಪ್ಪಿಕೊಂಡು ಬಿಟ್ರು. ಮಗ, ಯಾವಾಗ ಬಂದಿ ಮಗ? ಚೆನ್ನಾಗಿದ್ದೀಯಪ್ಪ. ಆನಂದ ಭಾಸ್ವರಿ ಪಂಚಾಕ್ಷರಿ ಬುದ್ಧಿ, ನಿಮ್ಮ ದಯದಿಂದ ಸಮಾಜ ನನಗೇನು ಕೊರತೆ ಮಾಡಿಲ್ರಪ್ಪ. ನನ್ನ ಉಸಿರಿರೋ ತನಕ ಸಹಿತ ನಮ್ಮ ವೀರಶೈವ ಲಿಂಗಾಯತ ಸಮಾಜ ನನ್ನ ಕೊರತೆ ಮಾಡೋಲ್ರಿಪ್ಪ. ನಿಮ್ ಕೃಪಾರಿಪ್ಪ ನನಗ ಐತ್ರಿಪ್ಪ ಅಂತ ತಿಳ್ಕೊಂಡು ಬಾಷ್ಪಗಳನ್ನು ಸುರಿಸಿದಾಗ ಕುಮಾರಜ್ಜೋರಿಗೆ, ಪಂಚಾಕ್ಷರಿ ನಾನು ನಿನಗೆ ಹೇಳಿದ್ದೇನಪ್ಪ, ನೀನು ಅಂಧರಿಗಾಗಿ ದುಡಿಯಪ್ಪ, ನಾನು ಶಿವ ಕೂಡಿ ನಿನಗಾಗಿ ದುಡಿತೀವಿ ಅಂತ ಹೇಳಿನೆ. ಇವ ಯಾರು ಅಂದ್ರು. ಬುದ್ಧಿ, ಇವ ದೇವಿಯರಿ ಚಂದ್ರಶೇಖರ ಏನ ಅಳಿಯಾರಿಪ್ಪ, ಪುಟ್ಟಯ್ಯ ಅಂತ ಹೇಳಿ. ಹೌದಲ್ಲೋ ಪಂಚಾಕ್ಷರಿ? ಇವ ನಿಮ್ಮ ಅಣ್ಣ ಗುರುಬಸ ಇದ್ದಂಗದ ನೋಡಪ್ಪ ಅಂದ್ರು. ನನಗೂ ಹಂಗ ಅನ್ಸಕತ್ತೈತ್ರಿಪ್ಪ ಅಜ್ಜೋರು. ಹೌದು ನೋಡು, ಶಿವಬಸ ಸ್ವಾಮಿಗಳು, ಹುಕ್ಕೇರಿ ಮಠದ ಶಿವಬಸ ಸ್ವಾಮಿಗಳು ಹೇಳಿದ್ರು ನೋಡು, ಏನಂತ? ಬುದ್ಧಿ, ಯಾಕೆ ಚಿಂತೆ ಮಾಡ್ತೀರಿ? ಈ ಗುರುಬಸಯ್ಯ ಈಗ ಸಂಗೀತ ಕಲಿತು ಸಮಾಜ ಋಣವನ್ನ ತೀರಿಸಲಾರದ ಹೊಂಟಾನಂದ್ರ ಮುಂದೊಂದು ದಿನ ಗದ್ದಿಗಾರನಿಗೆ ಶಿಷ್ಯನಾಗಿ ಹುಟ್ಟಿ ಬರ್ತಾನಂದನ. ಅವನ ನೋಡಪ್ಪ ನಿಮ್ಮ ಮಣ್ಣಾಗಿ ಹುಟ್ಟಿ ಬಂದವು ಈ ಪುಟ್ಟಯ್ಯ ಅಂದ್ರು. ಆನಂದ್ರಿ ಕುಮಾರಜ್ಜೋರು ಪಂಚಾಕ್ಷರಿ ಇವನಿಗೆ ಒಂದಿಷ್ಟು ಶಿವಯೋಗ ಮಂದಿರದ ಸಂಸ್ಕಾರ ಕಲಿಸಿಬಿಟ್ರೆ ಸೂರ್ಯ ಚಂದ್ರ ಇರುವವರಿಗೂ ಸಹಿತ, ತನ್ನ ಉಸಿರಿರುವರಿಗೂ ಸಹಿತ ಆಚಾರವಂತನಾಗ್ತಾನಪ್ಪ. ಆಗ್ಲಿ ಬುದ್ಧಿ, ತಮ್ಮ ಆಶೇರಿ. ಪುಟ್ಟರಾಜಜ್ಜೋರು 8-10 ವರ್ಷ ಶಿವಯೋಗ ಮಂದಿರದೊಳಗೆ ಅವ್ರಿಗೆ ವಯಸ್ಸಿರಬೇಕಾದ್ರೆ ಇದ್ದಾಗ ಅಜ್ಜೋರಿಗೆ ಖಾಲಿ ಇಸುಬಾಗಿತ್ತು. ಆ ಇಸುಬು ಬೇಸಿಗೆ ಕಾಲ ಬಂತು ಅಂದ್ರೆ ಬಹಳ ತ್ರಾಸ ಕೊಡ್ತಿತ್ರಿ. ಅಜ್ಜೋರು ಹಿಂಗ್ ಬಿಸಿಲಾ ಕುಂತ್ಕೊಂಡು ಹಿಂಗ್ ಕೈ ಹಿಡ್ಕೊಂಡು ಹಿಂಗ್ ಅದ್ ಕೆರ್ಕೊಂತ ಕುಂತಿದ್ರು. ಕಾಲಲ್ಲಿ ಆವಿಗೆಯನ್ನು ಧರಿಸಿಕೊಂಡಂತ ಕುಮಾರಜ್ಜೋರು ಪಟ 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 ಬಂದ್ರು. ಗುರುಗಳು ಬಂದಿದ್ದು ನೋಡಿ ಸೂಕ್ಷ್ಮ ಮತಿಗಳಾಗಿರುವಂತ, ಸೂಕ್ಷ್ಮ ಗ್ರಾಹಿಯಾಗಿರುವಂತ, ಬುದ್ಧಿಜೀವಿಯಾಗಿರುವಂತ ಪುಟ್ಟರಾಜಜ್ಜೋರು ಎದ್ದು ನಿಂತು ಕೈ ಮುಗಿದ್ರು. ಯಾಕಪ್ಪ ಪುಟ್ಟಯ್ಯ, ಬಿಸಿಲಾ ಕುಂತೀರಿ, ತಗೋ ಈ ಛತ್ರಿ ತಗೋ ಅಂದ್ರ. ಬುದ್ಧಿ, ನಮ್ಗೆ ಯಾಕ್ರಿಪ್ಪ ಛತ್ರಿ? ನನಗೆ ಬ್ಯಾಡ್ರಪ್ಪ ಛತ್ರಿ. ಏ ಪುಟ್ಟಯ್ಯ, ಈ ಛತ್ರಿ ತಗೋರಪ್ಪ, ನಿನ್ನ ಛತ್ರಿಯ ನೆರಳಿನೊಳಗ ಮುಂದೊಂದು ದಿನ ಲಕ್ಷಾಂತರ ಮಂದಿ ಬೆಳಿತಾರೋ ತಮ್ಮ ಅಂದ್ರ ಜೋರು. ನೋಡಿ, ಒಂದು ಅದೇ ಇವತ್ತೇನು ಇದೆ ಇದ್ರೆ ಪುಣ್ಯಾಶ್ರಮ ಐತಲ್ಲ, ಇದು ಕುಮಾರೇಶನ ಛತ್ರಿ. ನೆನಪಿಟ್ಟುಕೊಡ್ರಿ, ಈ ಕುಮಾರೇಶನ ಅನ್ನುವ ನೆರಳಿನೊಳಗ ವೀರೇಶ್ವರ ಪುಣ್ಯಾಶ್ರಮ ಅನ್ನೋ ಸಂಸ್ಥೆ ಬೆಳಗ್ತಾ ಇದೆ. ಕುಮಾರೇಶ ಪಂಚಾಕ್ಷರೇಶ ಅನ್ನೋ ಛತ್ರಿ ಇದೆ. ಅದನ್ನು ಗಟ್ಟಿಯಾಗಿ ನೆಲೆ ಊರಿಸಿದವ್ರು ಯಾರಂದ್ರೆ ಅದು ಪುಟ್ಟರಾಜಜ್ಜು. ಹೀಗೆ ಅಜ್ಜೋರು ಛತ್ರಿ ಕೊಟ್ಟರು. ಏನದು ಕಾಲಿಗೆ ಏನಾಗೈತಿ ಅಂದ್ರು. ಬುದ್ಧಿ, ಇದು ಕಾಲ ಇಸುಬಾಗೈತ್ರಪ್ಪ, ಬಹಳ ತ್ರಾಸ ಕೊಡಕತ್ತೈತ್ರಿ. ಕುಮಾರಜ್ಜೋರು ಹುಬ್ಬಳ್ಳಿ ಸಿದ್ಧಾರೂಢ ಮಠವನ್ನ ಬಿಟ್ಟು ಯಳಂದೂರ ಬಸವಲಿಂಗ ಶ್ರೀಗಳ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿದ ಮೇಲೆ ಅವರು ಹುಬ್ಬಳ್ಳಿಯಿಂದ ಹಿಡ್ಕೊಂಡು ಮೈಸೂರು ಭಾಗ ಯಳಂದೂರಿಗೆ ಹೋಗೋ ತನಕಾನು ಸಹಿತ, ಶಂಭುಲಿಂಗನ ಬೆಟ್ಟದಲ್ಲಿ ತಪವನ ಮಾಡೋ ತನಕಾನು ಸಹಿತ ಯಳಂದೂರ ಬಸವಲಿಂಗ ಶ್ರೀಗಳ ಕಡೆಯಿಂದ ಆಯುರ್ವೇದ ಔಷಧವನ್ನು ಕೊಡೋದನ್ನ, ಗಾಂಟಿ ಔಷಧ ಕೊಡುವುದನ್ನ, ಗಿಡಮೂಲಿಕೆ ಔಷಧನ ಕೊಡೋದನ್ನ ಕುಮಾರಜ್ಜೋರು ಕಲಿತಿದ್ರು.
ಮುಂದೆ ಅವ್ರ ಕೈ ಒಳಗ ಸಿಂದಗಿ ಶಾಂತವೀರ್ ಪಟ್ಟಾಧ್ಯಕ್ಷರು ಆ ಒಂದು ಗಿಡಮೂಲಿಕೆ ಔಷಧನ ಕೊಡೋದು ಕಲಿತರು. ಅದೇ ಒಂದು ಔಷಧಿಯನ್ನ ನಿಡುಗುಂದಿ ಕೊಪ್ಪದ ಚನ್ನಬಸವ ಮಹಾಸ್ವಾಮಿಗಳು ಕಲಿತರು. ಅದೇ ಒಂದು ಔಷಧಿ ಕೊಡುವುದನ್ನ ತುಪ್ಪದ ಪುರಟ್ಟಿಯ ವಾಗೀಶ ಪಂಡಿತರಾದ ಶಿವಾಚಾರ್ಯ ಸ್ವಾಮಿಗಳು ಕಲಿತಿರೋದು ಕುಮಾರಜ್ಜನ ಲೀಲೆಯೊಳಗೆ. ಅದನ್ನ ಕುಮಾರಜ್ಜೋರು ಪುಟ್ಟರಾಜಜ್ಜೋರಿಗೆ ನೆನಪಿಟ್ಟುಕೊಳ್ಬೇಕು. ತಾವೆಲ್ಲ ಭಕ್ತ ಬಳಗವೆಲ್ಲ ಸ್ವಾಮಿ ಕುಲದ ತಿಲಕ ಅಂದ್ರೆ ಕುಮಾರಜ್ಜ. ಕಾವಿ ಲಾಂಛನವನ ವಿಶ್ವಕ್ಕೆ ಪರಿಚಯಿಸಿದಂತ ಹರಿದು ಹೋಗುವಂತ ವೀರಶೈವ ಲಿಂಗಾಯತ ಧರ್ಮವನ್ನ ಮತ್ತೆ ಒಂದುಗೂಡಿಸಿದ ಮಹಾತ್ಮ ಅಂದ್ರೆ ಅದು ಹಾನಗಲ್ಲ ಕುಮಾರೇಶ. ಕುಮಾರಜ್ಜೋರು ಸ್ವತಃ ಕಲ್ಲಿನ ಮೇಲೆ ಔಷಧವನ್ನ ಲೇಪನವನ್ನ ಮಾಡಿ ಪುಟ್ಟರಾಜಜ್ಜೋರಿಗೆ ಔಷಧಿ ಲೇಪನ ಮಾಡ್ತಾರೆ. ಔಷಧಿ ಲೇಪನ ಮಾಡ್ತಾರೆ. ಯಾಕ್ರಿ ಕುಮಾರಜ್ಜೋರು ಪುಟ್ಟರಾಜಜ್ಜೋರಿಗೆ ಯಾಕೆ ಔಷಧಿ ಲೇಪನ ಮಾಡಿದ್ರು ಅಂದ್ರೆ, ಕುಮಾರಜ್ಜೋರಿಗೆ ಎಷ್ಟು ದೂರದೃಷ್ಟಿ ಇತ್ತು ಅಂದ್ರೆ, ಈ ಒಬ್ಬ ವ್ಯಕ್ತಿಯನ್ನ ನಾನು ಜೋಪಾನ ಮಾಡಿದ್ರೆ, ಈ ಒಬ್ಬ ವ್ಯಕ್ತಿ ಜೋಪಾನ ಆದನಂದ್ರೆ ಮುಂದೆ ಲಕ್ಷಾಂತರ ಮಂದಿ ಜೋಪಾನ ಮಾಡ್ತಾನೆ ಅನ್ನೋದು ಕುಮಾರಜ್ಜನಿಗೆ ಗೊತ್ತಿತ್ತು. ಅದಕ್ಕೆ ಪುಟ್ಟರಾಜಜ್ಜೋರು ಜೋಪಾನ ಮಾಡಿದ್ರು. ಕುಮಾರೇಶರ ಆಶೀರ್ವಾದವನ್ನ ಪಡ್ಕೊಂಡ್ರು. ಕುಮಾರಜ್ಜೋರು ತಲೆ ಮೇಲೆ ಹಸ್ತ ಇಟ್ರು. ಅವ್ರದ್ದು ಹಸ್ತ ಎಂತಾದ್ರಿ, ಎಷ್ಟರ ದಿವ್ಯ ಶಕ್ತಿ ಕುಮಾರೇಶನಿಗೆ ಇರಬೇಕ್ರಿ. ಎಂತೆಂತ ಮಹಾತ್ಮರು ಕುಮಾರೇಶನ ಕೃಪಾಛತ್ರದೊಳಗೆ ಅರಳಿದ್ರು. ಸಾಹಿತ್ಯದೊಳಗೂ ಕುಮಾರೇಶನ ಆಶೀರ್ವಾದರಿ, ಕನ್ನಡದ ಉಳಿವಿಗಾಗಿ ಸಹಿತ ಕುಮಾರೇಶನ ಆಶೀರ್ವಾದರಿ, ಧರ್ಮದ ಉಳಿವಿಗಾಗಿ ಕುಮಾರೇಶನ ಆಶೀರ್ವಾದರಿ, ಸಂಗೀತ ಸಾಹಿತ್ಯಕ್ಕಾಗಿ ಸಹಿತ ಕುಮಾರೇಶನ ಆಶೀರ್ವಾದ. ಆ ಒಂದು ಕುಮಾರೇಶ ಅನ್ನೋ ಪುಣ್ಯಾತ್ಮ ಹುಟ್ಟದಿದ್ರ ಇವ್ ಯಾವ ಇರ್ತಿದ್ದಿಲ್ಲ ನೋಡ್ರಿ. ಇವ್ ಯಾವ ಇರ್ತದೆ? ಇದಕ್ಕೆಲ್ಲ ತಾಯಿ ಬೇರು, ಇದಕ್ಕೆ ಮೂಲ ಬೇರು ಅಂದ್ರೆ ಅದು ಕುಮಾರೇಶ. ಕುಮಾರೇಶ ಅಜ್ಜೋರು ಆಶೀರ್ವಾದ ಮಾಡಿ, ಪುಟ್ಟಯ್ಯ ನೀ ಮುಂದ ಬಹಳ ದೊಡ್ಡ ಕವಿ ಆಗ್ತೀಯಪ್ಪ. 3 ಭಾಷೆಯೊಳಗೆ ನೀನು ಕಾವ್ಯವನ್ನು ರಚನೆ ಮಾಡ್ತೀಯಪ್ಪ. ವಯಸ್ಸು 8-10 ವರ್ಷದಿದ್ದಾಗ ಹೇಳಿದ್ರಿ, ಜಗತ್ತಿನೊಳಗ ದೊಡ್ಡೋರು ಮಾಡೋರು ಬಹಳ ಮಂದಿ ಅದಾರ್ರಿ. ಅಂದ್ರೇನ್ರಿ, ಶಾಣೆ ಮಾಡೋರು ಬಹಳ ಮಂದಿ ಅದಾರ. ಆದ್ರೆ ದೊಡ್ಡನ್ನೂ ಸಹಿತ ಶಾಣೆ ಮಾಡುವಂತ ಒಂದು ಸಂಸ್ಥೆ ಈ ನಾಡಿನೊಳಗಿದ್ರೆ ಅದು ಗದಗಿನ ವೀರೇಶ್ವರ ಪುಣ್ಯಾಶ್ರಮ ನೋಡ್ರಿ. ಈ ಸಂಸ್ಥೆನೇ ಅಂತದ್ ಮಾಡದ್ರಿ ಇದು ಕೆಲಸ. ಹಾಗ ಕುಮಾರಜ್ಜೋರು ಪುಟ್ಟರಾಜಜ್ಜೋರಿಗೆ ತಮ್ಮ ವರದ ಹಸ್ತವನ್ನ ಇಟ್ಟು ಶಿವಯೋಗದ ದೃಷ್ಟಿಯನ್ನ ಬೀರಿ, ಪುಟ್ಟಯ್ಯ ಮುಂದೊಂದು ದಿವಸ ನೀನು ವರಕವಿ ಆಗ್ತೀಯ, ಶಿವಕವಿ ಆಗ್ತೀಯ. ಮುಂದೊಂದು ದಿವಸ ನೀನು ನಾಡು ನಿಬ್ಬೆರಗುಗೊಳಿಸುವಂತ ನೀನು ಪುಣ್ಯದ ಪುತ್ಥಳಿಯಾಗಿ ಮೆರಿತಿಯಪ್ಪ ಲೋಕದೊಳಗ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರು. ಆನಂತರ ಪಂಚಾಕ್ಷರಿ ಅಜ್ಜೋರು ಪುಟ್ಟರಾಜಜ್ಜೋರಿಗೆ ತಮಗೆ ಯಾರು ಲಿಂಗವನ್ನು ಕೊಟ್ಟಿದ್ರು, ಯೋಗಿರಾಜ್ ನಾಸಿಕದೊಳಗ 1921ನೇ ಇಸ್ವಿಯೊಳಗ ಉತ್ತರ ಪ್ರದೇಶದೊಳಗ ಯೋಗವನ್ನ ಮಾಡಿ ಶಿವಯೋಗ ಮಂದಿರದ ಕೀರ್ತಿಯನ್ನು ತಂದಿರುವಂತ ಕಂಚಕಲ್ ಬಿದಿರಿ ಪ್ರಭುಕುಮಾರ ಪಟ್ಟಾಧ್ಯಕ್ಷರ ಕಡೆಯಿಂದ ಪಂಚಾಕ್ಷರಜ್ಜೋರಿಗೆ ಯಾರು ಲಿಂಗ ಕೊಟ್ಟಿದ್ರು ಅವ್ರ ಕಡೆಯಿಂದನೇ ಪುಟ್ಟರಾಜಜ್ಜೋರಿಗೆ ಆ ಲಿಂಗ ದೀಕ್ಷೆಯನ್ನು ಕೊಡಿಸಿದ್ರು. ಅವ್ರ ಗುರುಗಳು ಒಬ್ರೆ, ಇವ್ರ ಗುರುಗಳು ಒಬ್ರೆ. ಈಗ ಇಲ್ಲಿ ಪುಟ್ಟರಾಜಜ್ಜೋರಿಗೆ ಎಷ್ಟು ಮಂದಿ ಗುರುಗಳಾದ್ರೆ ಹೇಳ್ರಿ? 1 ಕುಮಾರಜ್ಜೋರು, ಮೊದಲಿಗೆ ಸೋದರ ಮಾವ ಚಂದ್ರಶೇಖರನವರು, ಆಮೇಲೆ ಕುಮಾರಜ್ಜೋರು, ಆಮೇಲೆ ಪಂಚಾಕ್ಷರಜ್ಜೋರು, ಆನಂತರ ಲಿಂಗ ಕೊಟ್ಟವ್ರು ಯಾರ್ರಿ? ಕಂಚಗಲ್ ಬಿದಿರಿ ಪಟ್ಟಾಧ್ಯಕ್ಷರು. ಇದು ಇಲ್ಲಿಗೆ ಮುಗಿತಿ, ನಿಮ್ ನೆನ್ಪಿಟ್ಕೊಡ್ರಿ. ಇನ್ನು ಮುಂದೆ ಅಜ್ಜೋರಿಗೆ ಪಂಚಾಕ್ಷರಿ ಅಜ್ಜೋರು ಕರ್ನಾಟಕ ಸಂಗೀತವನ್ನ, ಹಿಂದೂಸ್ತಾನಿ ಸಂಗೀತವನ್ನ, ತಬಲಾನ ಅವರೊಬ್ಬರೇ ಕಲಿಸಿದ್ರು. ಅದಕ್ಕೆ ಅಜ್ಜೋರಿಗೆ ಒಂದು ಪ್ರಶಸ್ತಿ ಕೊಟ್ಟಾರೆ, ಸಕಲ ಸಂಗೀತ ಸಾಹಿತ್ಯ ಶಾಸ್ತ್ರ ಕೋವಿದ. ಪುಟ್ಟರಾಜಜ್ಜೋರಿಗೆ ಸಕಲ ಸಂಗೀತ ಸಾಹಿತ್ಯ ಶಾಸ್ತ್ರ ಕೋವಿದ. ಅದಕ್ಕಿದಕ್ಕೆ ಏನಂತಾರೆ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಅಂದ್ರೆ ಸಂಗೀತ ಸಾಗರ. ಹನಿ 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 ಬಿಂದು ಬಿಂದು ರೂಪದಲ್ಲಿರತಕ್ಕಂಥ ಅಲ್ಲಲ್ಲಿ ಇರತಕ್ಕಂಥ ಸಾಹಿತ್ಯವನ್ನ, ಅದು ಚೀಜಾಗಲಿ, ಅದು ಪುರಾಣ ಪ್ರವಚನವಾಗಲಿ, ಅದು ಸಂಗೀತ ಉತ್ತರಾದಿ ಸಂಗೀತ ಆಗಲಿ, ದಕ್ಷಿಣಾದಿ ಸಂಗೀತವಾಗಲಿ, ಅದನ್ನೆಲ್ಲ ತನ್ನ ಹೊಟ್ಟೆಯ ಹಸಿವನ್ನ ಮರೆತು
ಪಂಚಾಕ್ಷರಿ ಅಜ್ಜೋರು ಇದನ್ನೆಲ್ಲವನ್ನ ಹಿಂಗ್ ತೆಗೆದುಕೊಂಡು ಬಂದು ಎಲ್ಲಾ ವಿದ್ಯೆ ಎಲ್ಲಿ ಸಿಗ್ತಾವಂದ್ರ ಅದು ಗದಗಿನ ವೀರೇಶ್ವರ ಪುಣ್ಯಾಶ್ರಮಕ್ಕ ಇದಕ್ಕೆ ಸಂಗಮ ಮಾಡಿದವರು ಯಾರಂದ್ರೆ ಪಂಚಾಕ್ಷರಿ ಅಜ್ಜೋರು. ಇಲ್ಲಿ ಪಂಚಾಕ್ಷರಿ ಅಜ್ಜೋರು ಪುಟ್ಟರಾಜ ಅಜ್ಜೋರಿಗೆ ಉತ್ತರಾದಿ ಸಂಗೀತವನ್ನ, ದಕ್ಷಿಣಾದಿ ಸಂಗೀತವನ್ನ, ತಬಲಾವನ್ನ ಕಲಿಸ್ತಾರೆ. ಇಷ್ಟೆಲ್ಲ ಕಲಿತ ಮೇಲೆ ಅಜ್ಜೋರಿಗೆ ಮತ್ತೆ ಅವರಿಗೆ ವಯಲಿನ್ ಕಲಿಬೇಕು ಅಂತ ಆಸೆ. ಯಾರು ಕರೆಸಬೇಕು, ವಯಲಿನ್ ಕರೆಸಬೇಕು ಅಂತ ತಿಳ್ಕೊಂಡು ಹರಪನಹಳ್ಳಿಯ ರಾಘವೇಂದ್ರ ಆಚಾರ್, ಬಹಳ ಪ್ರೀತಿಯ ವಾದ್ಯ ಅಂದ್ರೆ ಅಜ್ಜೋರಿಗೆ ವಯಲಿನ್. ಅವ್ರ ಕೀರ್ತನಕ್ಕೆ ವಯಲಿನ್ ಹಿಡ್ಕೊಂಡು ಬಿಟ್ರೆ, ನಾ ಹೇಳಿದ್ದೆ ನಮ್ಗಿಲ್ಲ, ವೀರಭದ್ರಪ್ಪ ಮಾಸ್ತರ್ ಕಂಡಿದ್ರು ಬಂದ್ರೆ ಅಜ್ಜೋರು ಬಹಳ ಪ್ರೀತಿಯಿಂದ ಮಾಡುವಂತ ಕಥೆಗಳು, ಕಚದೇವಾಯೇನಿ, ಚನ್ನಬಸವಣ್ಣನವರು ಏನ್ರಿ, ಅವನ್ನೆಲ್ಲ ಕೇಳಿಬಿಟ್ರೆ ಇನ್ನೂ ಸಹಿತ ಮೈ ರೋಮಾಂಚನಗೊಳ್ತದೆ. ಯಡಿಯೂರು ಸಿದ್ಧಲಿಂಗೇಶ್ವರ ಜೀವನ ಆಧಾರಿತ 2 ಕಥೆಗಳು ಮಾಡಿದ್ದಾರೆ ಅಜ್ಜೋರು. ಆಮೇಲೆ ಜಗದ್ಗುರು ಕೆಲವೊಂದಿಷ್ಟು ಕೀರ್ತನೆಗಳನ್ನ ಅಜ್ಜೋರು ಮಾಡಿದ್ದಾರೆ. ಕೆಲವೊಂದಿಷ್ಟು ಪ್ರಕಟಿತ ಆಗ್ಯಾವ. ಉಳಿವಿ ಚನ್ನಬಸವಣ್ಣವ್ರದೊಂದು ಕೀರ್ತನೆ ಇದೆ, ಕಚದೇವಯಾನಿ ಕೀರ್ತನೆ ಇದೆ, ಇನ್ನು ಕೆಲವೊಂದಿಷ್ಟು ಕೀರ್ತನೆಗಳು ಅಜ್ಜೋರು ಮಾಡಿದ್ದಾರೆ. ಅಜ್ಜೋರ್ ಕೀರ್ತನಕ್ಕೆ ನಿಂತು ಬಿಟ್ರೆ ಅದು ದೊಡ್ಡಜ್ಜೋರನ್ನೇ ನೆನೆಸಿಸ್ಕೊಳ್ಬೇಕು. ಮತ್ತೆ ನಾವು ಬಂದಾಗ ವೀರಭದ್ರಪ್ಪ ಮಾಸ್ತರ್ ತಬಲಾಕ್ ಯಾರದಾರ ಅಂತಿದ್ರು. ಬೆಣಕಲ್ ವೀರಭದ್ರಪ್ಪ ಮಾಸ್ತರ್ ಅಜ್ಜರ್ ಬದ್ರಿ ಅಂತಿದ್ರು. ಅಜ್ಜರ್ ಬದ್ರಿ, ಹೌದ್ ನೋಡ, ಇರ್ಬದ್ರಿ ಇದ್ರ ನಮಗೂ ಕೀರ್ತನ ಮಾಡೋ ಕುರು ಬರ್ತೈತಿ ಅಂತಿರ ಅಜ್ಜರ್. ಅಂದ್ರ ಒಬ್ಬ ಗುರು ಶಿಷ್ಯನ ಬೆಳೆಸುವುದು ಹೆಂಗ ಅನ್ನೋದನ್ನ ನೋಡಿ ಕಲಿಬೇಕಂದ್ರ ಅದು ಪುಟ್ಟರಾಜ ಅಜ್ಜೋರಿಂದ ನೋಡಿ ಕಲಿಬೇಕು. ಹೌದು ನೋಡು, ನೀ ತಬಲಾ ಹಾಕಿದ್ದ ನಮಗೂ ಹುರುಪ್ ಬರ್ತೈತಿ ನೋಡು ಅಂತಿದ್ರ ಅಜ್ಜೋರು. ನೀವೆಲ್ಲ ಕೇಳಿರ್ಬೇಕು. ಕಚದೇವಾಯನಿ ಕೀರ್ತನೆ ಕೇಳಿಬಿಟ್ರೆ ಅಲ್ಲಿ ಕಚ ಮತ್ತು ದೇವಯಾನಿಯ ಆ ಪ್ರೇಮ ಪ್ರಸಂಗವನ್ನ ಅಜ್ಜೋರಿಗೆ ಇಟ್ಟು ಚಂದ ವರ್ಣನೆ ಮಾಡ್ತಾರ. ಅದನ್ನ ಕೇಳಬೇಕು. ಆ ವಿದ್ಯೆ ಅದನ್ನು ಕೇಳಿದ್ರೆ ಅದು ಸುಮ್ಮನೆ ನಮ್ಮ ಬಾಯಾಗಿಂದಲ್ಲ, ಅದು ಅಜ್ಜೋರ್ ಬಾಯಿಂದನೇ ಕೇಳಬೇಕು. ಅದು ಲಿಂಗ ನುಡಿ ಅನ್ನೋದನ್ನ. ಹಾಗೆ ಅಜ್ಜೋರು ವೈಲಿನ್ ಅನ್ನ ಹರಪನಹಳ್ಳಿಯ ರಾಘವೇಂದ್ರ ಆಚಾರ್ಯರಿಂದ ವೈಲಿನ್ ಅನ್ನ ಕಲಿತಾರೆ. ಇನ್ನು ರುದ್ರವೀಣಾವನ್ನ ಮೈಸೂರು ಆಸ್ಥಾನ ವಿದ್ವಾನ ದೇವೇಂದ್ರಪ್ಪನವರು ಅಂತ ದೊಡ್ಡ ವಿದ್ವಾನ್ರು, ಅವ್ರ ಕಡೆಯಿಂದ ವೀಣಾ ಕಲಿತಾರೆ. ಅಜ್ಜೋರಿಗಿನ್ನೂ ಸಹಿತ ಕಲಿಯುವ ದಹ ಮುಗಿಲಿಲ್ರಿ. ಪಂಚಾಕ್ಷರಿ ಅಜ್ಜೋರಿಗೆ ಕುಮಾರ ಅಜ್ಜೋರ್ ಅಂತಿದ್ರಲ್ಲ, ಏನ್ ಕಲಿಬೇಕಂತ ಮಾಡಿಪ್ಪ ಪಂಚಾಕ್ಷರಿ ಹೇಳು ಹೇಳು ಅಂತ. ಇವರು ಸಹಿತ ನನ್ನ ಗುರುಗಳು ಹೆಂಗ ಬೆಳೆಸ್ಯಾರ ಹಂಗ ನನ್ನ ಶಿಷ್ಯನ ಬೆಳೆಸ್ಬೇಕಂತ ಆಸೆ ಅವ್ರಿಗೆ. ಆನಂತರ ಅಜ್ಜೋರಂತಾರ ನಾನು ಕನ್ನಡ ವ್ಯಾಕರಣ ಕಲಿಬೇಕ್ರಿ. ಅಜ್ಜೋರು ಬಾಗಲಕೋಟೆಯ ಶಿವಬಸಪ್ಪ ಮಾಸ್ತರು, ಶಿರೂರು ಶಿವಬಸಪ್ಪ ಮಾಸ್ತರ್ ಅಂತ ಹೇಳಿ ಅಜ್ಜೋರಿಗೆ ಕನ್ನಡ ವ್ಯಾಕರಣವನ್ನು ಕಲಿಸಿದಂಥವ್ರು. ಮತ್ತ ಅದ್ರ ಜೊತೆಗೆ ಅಜ್ಜೋರಂತಾರ ಮತ್ತೆ ನಾನು ಕನ್ನಡ ವ್ಯಾಕರಣ ಕಲಿತೇನ್ರಿ, ಸಂಸ್ಕೃತ ಕಲಿಬೇಕಂದ್ರೆ ಮತ್ತೆ ನಾವು ಒಂದ ಕಲಿಯದ್ರೊಳಗ 3 ಲಗಾಟ ಹೊಡೆದು 3 ದಿವಸಕ್ಕೆ ಮಣ್ಣ ಹೋಗ್ತೀವಿ ನಾವು ಏನ್ರಿ. ಮತ್ತೆ ಸಂಸ್ಕೃತ ಕಲಿಬೇಕಂದ್ರು. ಹೌದು. ಮತ್ತ ಅಜ್ಜೋರು ಜೇರಟಗಿಯ ಸದಾಶಿವ ಶಾಸ್ತ್ರಿಗಳು ಮಳೆ ಮಠ, ಅವರು ಸಂಸ್ಕೃತ ಒಳಗೆ ಬಹಳ ವಿಶೇಷವಾಗಿರುವಂತಹದ್ದು. ಅಜ್ಜೋರು ಬಹಳ ಪ್ರೇಮ್ರಿ. ಅವ್ರು ಅವಾಗ ಇಲ್ಲಿ ಗದಿಗೆ ಬಂದ್ರು ಸಹಿತ ಅಜ್ಜೋರು ಬಹಳ ಪ್ರೇಮ. ನಮ್ ಸಂಸ್ಕೃತ ಕಲಿಸಿದ ಗುರುಗಳು ಅವರು ಅಂತಿದ್ರು ಅಜ್ಜ. ಆ ಸಂಸ್ಕೃತವನ್ನ ಜೇರಡಿಗೆ ಸದಾಶಿವ ಶಾಸ್ತ್ರಿಗಳು ಮಳೆ ಮಠ ಅವರಿಂದ ಅಜ್ಜೋರು ಕಲಿತು. ಇನ್ನು ಹಿಂದಿ ಭಾಷೆಯನ್ನ ಕಲಿಬೇಕಲ್ಲ, ಅದಕ್ಕೆ ಗದಗ ನಗರಸಭೆಯ ಒಬ್ಬ ಪ್ರಾಧ್ಯಾಪಕರಾಗಿರುವಂತವರು ಶ್ರೀ RS ದೇಶಪಾಂಡೆ ಅವರಿಂದ ಅಜ್ಜೋರು ಹಿಂದಿ ಭಾಷೆ ಕಲಿತಾರೆ. ಇಲ್ಲಿ ಕನ್ನಡ ಕಲಿತರು, ಸಂಸ್ಕೃತ ಕಲಿತರು, ಹಿಂದಿ ಕಲಿತರು. 3 ಭಾಷೆ ಸುಮ್ಮನೆ ಕಲಿಯೋದಂದ್ರೇನ್ರಿ? 2 ಮಾತು ಮಾತಾಡೋದಷ್ಟೇ ಅಲ್ರಿ. ಕಾನ ಮುಗಿತು, ಇಷ್ಟ ಬಹಳ ಮಂದಿ ನಮ್ಮ ಹೆಂಗನ್ರಿ ಹರ್ಕ ಮರ್ಕ ಭಾಷೆ ನಮ್ಮೆಲ್ಲ ಮುಂದಿನ ಗೊತ್ತಾ ಇರಲ್ರಿ. ಆದ್ರೆ ಅಜ್ಜೋರು ಯಾವುದೇ ಕಲೀಲಿ ಅದನ್ನು ಪ್ರಬುದ್ಧವಾಗಿ ಕಲಿತಿದ್ರು. ಹಿಂದಿ ಕಲಿತ ಮೇಲೆ ಅಜ್ಜೋರಿಗೆ ಸಾರಂಗಿ ಕಲಿಬೇಕು ಅನ್ನೋದು ಆಶಯ. ಅಜ್ಜೋರು ಅಂದ್ರು ಸಾರಂಗಿ ಕಲಿಸೋರು ಯಾರದರೆ ಗೋಕಾಕ್ ತುಕಾರಾಮ್ ಭುವಾ ಅವ್ರನ್ನ ಕರೆಸಿದ್ರು. ಅವರಿಂದ ತೃಪ್ತಿ ಆಗ್ಲಿಲ್ಲ, ಇನ್ನೊಂದ್ ಸ್ವಲ್ಪ ಕಲಿಬೇಕ್ರಿ ಸಾರಂಗಿ ಒಳಗ ಅಂದ್ರೆ ಮತ್ತೆ ತಮ್ಮಣ್ಣ ಸಾಹೇಬ್ ಮಿರಜ್ಕರ್ ಇವರು ಈರು ಕಡೆಯಿಂದನೂ ಅಜ್ಜೋರು ಮತ್ತೆ ಈ ಸಾರಂಗಿ ವಾದನವನ್ನ ಕಲಿತರು. ಮತ್ತೆ ನಾನು ಎಲ್ಲಾ ಕಲಿತೀನಪ್ಪ, ಮತ್ತ ಇನ್ನೊಬ್ರು ಪುಸ್ತಕ ಓದಿದ್ರ ನನಗ ಎಲ್ಲಾ ಕೇಳ್ಬೇಕಾಗತಿ, ನಾನು ಸ್ವತಂತ್ರ ಓದ್ಬೇಕಲ್ರಪ್ಪ, ನಾ ಬ್ರೈಲ್ ಲಿಪಿ ಕಲಿಬೇಕಂದ್ರ ಅಜ್ಜೋರು ಅವ್ರು ಕಲಿಯೋ ದಾನಿ ಮುಗಿವಲ್ರಿ. ಆಯ್ತು ಅಂತ ತಿಳ್ಕೊಂಡು ಅಜ್ಜೋರು ಮೈಸೂರು ವೆಂಕಟಪ್ಪ ಅಂತ ಹೇಳಿ ಬಳ್ಳಾರಿ ಅವ್ರ ಕಡೆಯಿಂದ ಹಸ್ತಗತವಾಗಿ ರೂಢಿ ಮಾಡಿಕೊಂಡು ಮೈಸೂರು ಲಿಪಿ, ಈ ಬ್ರೈಲ್ ಲಿಪಿಯನ್ನು ಅಜ್ಜೋರು ಕಲಿತು. ಅದರೊಳಗೆ ಅಜ್ಜೋರು
ಬಹಳಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ, ಆ ಬ್ರೈಲ್ ಲಿಪಿ ಕಲಿತ ಮೇಲೆ ಅಜ್ಜೋರ್ ಅಂತಾರ, ಆಯ್ತನಪ್ಪ ಪುಟ್ಟಯ್ಯ ಮತ್ತೇನು ಕಲಿಬೇಕು? ಇಲ್ರಪ್ಪ ನಾನು ಛಂದಸ್ಸು ಮತ್ತು ಶಬ್ದಮಣಿ ದರ್ಪಣ ಕಲಿಬೇಕಂತ ಮಾಡೇನ್ರಿ. ಅಜ್ಜೋರ್ ಅಂದ್ರ ಆಗ್ಲಿ, ಉಣ್ಣ ಕೈಲಿ 2 ರೊಟ್ಟಿ ಜಾಸ್ತಿ ನೋಡ್ಬೇಕ್ರಿ, ಹಡೆ ಕೈಲಿ 2 ಮಕ್ಕಳ ಜಾಸ್ತಿ ನಡಿಬೇಕ್ರಿ, ಓದೋ ಕೈಲಿ 2 ಪೇಜ್ ಜಾಸ್ತಿನೇ ಓದ್ಬೇಕು, ಕಲೆ ಕೈಲಿ 2 ವಿದ್ಯೆ ಜಾಸ್ತಿನೇ ಕಲಿಬೇಕಂದ್ರ ಅಜ್ಜೋರ್. ಆಗ್ಲಿಪ್ಪ. ಮತ್ತ ಛಂದಸ್ಸು ಮತ್ತು ಶಬ್ದ ದರ್ಪಣೆ ಕಲಿಸ್ಬೇಕಂತ ಯಾರನ್ನು ಕಲಿಸ್ಬೇಕಂತ ತಿಳ್ಕೊಂಡು ಕಂಪ್ಲಿ ಒಳಗೆ ಅಜ್ಜೋರ್ ಕ್ಯಾಂಪ್ ಇತ್ತು ನೋಡ್ರಿ. ಅಲ್ಲಿ ಚಂದ್ರಶೇಖರ್ ಶಾಸ್ತ್ರಿಗಳು ಪಗಡದಿನಿ ಹಿರೇಮಠ ಅಂತೇಳಿ ಅವ್ರನ್ನ ಕರೆಸಿ ಅಜ್ಜೋರ್ ಅವ್ರ ಕಡೆಯಿಂದ ಛಂದಸ್ಸು ಮತ್ತು ಶಬ್ದಮಣಿ ದರ್ಪಣವನ್ನ ಅಜ್ಜೋರ್ ಕಲಿಸ್ತಾರೆ. ಆನಂತರ ಅಜ್ಜೋರ್ ಕೇಳ್ತಾರ, ಆಯ್ತನಪ್ಪ ಇಲ್ರಿ ಬುದ್ಧಿ ಮತ್ತೇನು ಕಲಿಬೇಕು? ನಾನು ತರ್ಕಶಾಸ್ತ್ರ ಮತ್ತು ನ್ಯಾಯಶಾಸ್ತ್ರ ಕಲಿಬೇಕಂತ. ನನಗೊಮ್ಮೆ ಎಲ್ಲ ಕಲಿತ ಮೇಲೆ ನನ್ಗೆ ಅನಿಸ್ತದಲ್ಲ, ಆ ಬಲ್ಲವ್ರು ಹಂಗಿರ್ತಾರ ಅಂತ್ರಿ. ಆಯ್ತು, ನೀ ತರ್ಕಶಾಸ್ತ್ರ ನ್ಯಾಯಶಾಸ್ತ್ರ ಕಲಿಬೇಕಂತ ತಿಳ್ಕೊಂಡು ಬಾಗಲಕೋಟೆ ಸಂಸ್ಕೃತ ಪಾಠಶಾಲಾ ಶಿಕ್ಷಕರಾಗಿರುವಂತ ಕಲ್ಲಿಗಣನಾಥ ಶಾಸ್ತ್ರಿಗಳಿಂದ ಅಜ್ಜೋರಿಗೆ ಅವನು ಕಲಿಸ್ತಾನೆ. ಇಷ್ಟೆಲ್ಲ ತೃಪ್ತಿ ಆದ ಮೇಲೆ ಮತ್ತೇನು ಕಲಿಬೇಕಪ್ಪ? ಬುದ್ಧಿ, ನಾವು ವೇದಾಂತ ಭಾಷೆಯ ನ್ಯಾಯಶಾಸ್ತ್ರ, ಕೈವಲ್ಯ ಪದ್ಧತಿ, ಮೊಗ್ಗಿ ಮಾಯಿದೇವನ ಶತಕಗಳನ್ನು ನಾನು ಅಧ್ಯಯನ ಮಾಡ್ಬೇಕ್ರಪ್ಪ. ಆಗಲಿ ಅಂದ್ರು. ಅದಕ್ಕೆ ಅಜ್ಜೋರು ಪಂಡಿತ ನಾಗಭೂಷಣ ಶಾಸ್ತ್ರಿ ಸಂಗನಾಳ್ ಹಿರೇಮಠ ಅವರು ಇಲ್ಲೇ ಗದಗದೊಳಗಿದ್ರು ಒಂದಿಷ್ಟು ದಿವಸ ಅವ್ರ ಕಡೆಯಿಂದ ಅಜ್ಜೋರಿಗೆ ಎಲ್ಲ ವಿದ್ಯೆಯನ್ನು ಕಲಿತಾರೆ. ಆನಂತರ ಅಜ್ಜೋರು ಕೇಳಿದ್ರು, ಆಯ್ತನಪ್ಪ ಇಲ್ರಪ್ಪ ಕುಮಾರ ಅಜ್ಜೋರು ಯಾವ ನಿಜಗುಣ ಶಿವಗಳ ಶಾಸ್ತ್ರವನ್ನ ಓದಿಕೊಂತಿದ್ರಪ್ಪ, ಆ ಕೈವಲ್ಯ ಪದ್ಧತಿ, ಪಾರಮಾರ್ಥ ಗೀತೆ, ಅನುಭವ ಸಾರ, ಈ ವಿಚಾರ ಸಾಂಖ್ಯವನ್ನ ಕಲಿಬೇಕು ಅಂದಾಗ ಅಜ್ಜೋರು ತಾಳಿಕೋಟಿ ಬಸವಪ್ಪಯ್ಯ ಶಾಸ್ತ್ರಿಗಳು ಬೆಳಗಲಿ ಮಠ ಅವರನ್ನ ಕರೆಸಿ ಅವ್ರಿಗೆ ಆ ಎಲ್ಲ ಶಾಸ್ತ್ರವನ್ನ ಕಲಿಸಿದ್ರು. ಮತ್ತೇನು ಕಲಿಬೇಕಪ್ಪ? ಬುದ್ಧಿನ ಶಬ್ದ ಶಾಸನ ಪರಿಚಯ ಕಲಿಬೇಕ್ರಿ. ಆಗ್ಲಿ ಅಂತ ತಿಳ್ಕೊಂಡು ವಿರೂಪಾಕ್ಷ ಶಾಸ್ತ್ರಿಗಳು ಧಾರವಾಡ ಅವರನ್ನ ಕಲಿಸಿ ಶಬ್ದ ಶಾಸನ ಪರಿಚಯವನ್ನು ಕಲಿಸಿದ್ರು. ಮತ್ತೇನು ಕಲಿಬೇಕಪ್ಪ ಪುಟ್ಟಯ್ಯ ಅಂದ್ರು. ಬುದ್ಧಿನ ಛಂದಸ್ ಕಲಿಬೇಕ್ರಿ. ಆಗ್ಲಿ. ರೋಣದ ಪಟ್ಟು ದೇವರು ಅಂಕಲಿಗೆ ಸಿದ್ದರಾಮ ಸ್ವಾಮಿ ಅಂತ ಕರಿತಾರೆ. ಅವ್ರ ಕಡೆಯಿಂದ ಅಜ್ಜೋರಿಗೆ ಛಂದಸ್ ಕಲಿಸಿದ್ರು. ಮುಗೀತನಪ್ಪ ಅಂದ್ರೆ ಅಜ್ಜೋರು ಮತ್ತ ಇಲ್ರಪ್ಪ ಇನ್ನೊಂದೆರಡು ಅದಾವ ಅಂದ್ರ ಅವ್ರು. ಆಗ್ಲಿ, ಅವ್ರು ನನಗೂ ಕಲಸಕ್ ಧೈರ್ಯ ಐತಿ, ನೀನ್ ಕಲಿಯಕ್ ಧೈರ್ಯ ಐತಿ ಅಂತ ತಿಳ್ಕೊಂಡು ಮತ್ತೇನು ಕಲಿಬೇಕಪ್ಪ? ನಾನು ಅಲಂಕಾರ ಶಾಸ್ತ್ರ ಕಲಿಬೇಕ್ರಪ್ಪ. ಇವು ನಮ್ಗೇನು ಗೊತ್ತಿಲ್ರಿ. ಆದಿ ಹಿರೂರಿನ ಶಾಸ್ತ್ರಗಳಿಂದ ಕರೆಸಿ ಅವರಿಗೆ ಅಲಂಕಾರ ಶಾಸ್ತ್ರವನ್ನು ಕಲಿಸಿದ್ರು. ಇಷ್ಟೆಲ್ಲ ಕಲಿತರಲ್ಲ ಅಜ್ಜೋರು. ಟೋಟಲ್ ಆಗಿ ಅಜ್ಜೋರು ಎಷ್ಟು ವಿದ್ಯೆ ಕಲಿತಾರ ಅಂದ್ರೆ 19 ವಿದ್ಯೆ ಕಲಿತರು. ಅವ್ರಿಗೆ ಕಲಿಸಿದ ಗುರುಗಳು ಎಷ್ಟಂದ್ರೆ 23 ಮಂದಿ ಗುರುಗಳು ಕಲಿಸಿದ್ರು. ಕಲಿಸ್ತವ್ರೆ ಸೋತ್ ಹೋದ್ರು ಹೊರಸು ಸಹಿತ ಈ ಕಲಿತವ್ರು ಇವ್ರು ಸೋಲಿಲ್ಲ ನೋಡ್ರು. ಎಷ್ಟರ ವಿದ್ಯೆ ಅವ್ರಂತಿದ್ರು. ಬುದ್ಧಿ, ನಾವು ಎಷ್ಟು ಮಂದಿ ಶಿಷ್ಯರಿಗೆ ವಿದ್ಯೆ ಕಲಿಸೀವಿ, ಆದ್ರ ನಿಮ್ಮ ಪುಟ್ಟಯ್ಯರಂತ ಶಿಷ್ಯನಿಗೆ ವಿದ್ಯೆ ಕಲಿಸಿದ್ದು ನಮಗ್ ಗಾಬರಿಪ್ಪ. ಆ ವಿದ್ಯದ ಪ್ರಭಾವ ಎಷ್ಟಾಯ್ತು ಅಂದ್ರೆ ನನ್ನ ಲೆಕ್ಕಕ್ಕೆ ಸಿಕ್ಕಿದ್ದು ಪುಟ್ಟರಾಜ ಗುರುಗಳು ಗ್ರಂಥಗಳ ರಚನೆ ಮಾಡಿದ್ದು ನನ್ನ ಲೆಕ್ಕಕ್ಕೆ ಸಿಕ್ಕಿದ್ದು. ಅವು ಇನ್ನೂ ಉಳಿದಿದ್ವು ಅಂದ್ರೆ ಅದು ಇದೇ ನಂದೇ ಫೈನಲ್ ಅಂತ ಹೇಳ್ತಾ ಇಲ್ರಿ. ಮತ್ತು ಉಳಿದಿದ್ದು ಅಂದ್ರೆ ಅವನ್ನೆಲ್ಲವುಗಳನ್ನು ಕೂಡಿಸಿ ಮತ್ತೆ ಅದಕ್ಕೆ ಬೆಳೆಸೋಣ ಅಂತ ಹೇಳಿ 71 ಗ್ರಂಥಗಳು ಅಜ್ಜೋರು ಬರೆದಿದ್ದು ಅಂತ ನಾನು ಓದಿದ ಪ್ರಕಾರ ನನಗೆ ಸಿಕ್ಕಿದ್ರಿ. ಅದರೊಳಗೆ ಅಜ್ಜೋರು ಪುರಾಣ 26 ಪುರಾಣಗಳು, ಕೆಲವೊಂದಿಷ್ಟು ಪ್ರಕಟಿತ ಪುರಾಣಗಳದು, ಕೆಲವೊಂದಿಷ್ಟು ಅಪ್ರಕಟಿತ ಪುರಾಣಗಳದವ. ಅದರ ಮತ್ತ ಅಜ್ಜೋರು ಬಹಳ ಪ್ರೀತಿಯ ವಾದ್ಯ ವೈಲಿನ್ ರೀ, ಬಹಳ ಪ್ರೀತಿಯ ಪುರಾಣ. ಮತ್ತೆ ಉಳಿಕಿದ ಕನಿಷ್ಠ ಅಂತಲ್ರಿ, ಬಹಳ ಪ್ರೀತಿಯ ಪುರಾಣ ಅಂದ್ರೆ ವೈರಾಗ್ಯದ ತವನಿಧಿ ಅಕ್ಕ ಮಹಾದೇವಿ ಮಹಾಪುರಾಣ. ನೀವು ಆ ಪುರಾಣವನ್ನು ಸ್ವಲ್ಪ ನಾವೆಲ್ಲ ನೋಡ್ಕೊಂಡು ಬಿಟ್ರೆ, ಭಾಮಿನಿ ಷಟ್ಪದಿಯೊಳಗ ಕನ್ನಡದ ವಚನಗಳನ್ನು ಷಟ್ಪದಿಯೊಳಗೆ ಹಾಕಿ ಅಕ್ಕ ಮಹಾದೇವಿ ತಾಯಿ ಪುರಾಣವನ್ನು ಬರೆದ ಅಜ್ಜೋರು ಎಲ್ಲ ವಿಚಾರಗಳನ್ನು ಎಷ್ಟು ಚೆನ್ನಾಗಿ ಇದ್ರೊಳಗೆ ಬರೆದಿದ್ದಾರೆ. ಒಂದು 26 ಪುರಾಣಗಳು, ಅದರ ನನಗೆ 21 ನಾಟಕಗಳು. ನಿಮ್ಮ ನಾಳೆಗೆಲ್ಲ ಪುರಾಣ ನಾಟಕದ ಹೆಸರು ಹೇಳ್ತೀನಿ, ತದ ಸಂಖ್ಯೆ ಹೇಳ್ತೇನೆ ನಾಟಕ. ಮತ್ತದರ ಜೊತೆಗಿನ ಸಂಗೀತದ ಕೃತಿಗಳು 4, ಮತ್ತೆ ಪದ್ಯ ಕೃತಿಗಳು 4, ಗದ್ಯ ಕೃತಿಗಳು 7, ಬ್ರೈಲ್ ಲಿಪಿ 2, ಸಂಸ್ಕೃತ ಗ್ರಂಥಗಳು 7, ಹಿಂದಿ ಕೃತಿಗಳು 5. ಟೋಟಲ್ ಆಗಿ 71 ಕೃತಿಗಳನ್ನು ಅಜ್ಜೋರು ಬರೀತಾರಂದ್ರೆ ನಮ್ಮ ಆಯುಷ್ಯ ಪೂರ್ತಿ ಒಳಗ ನಾವು ನೆನಪಿಟ್ಟುಕೊಳ್ಬೇಕಿಷ್ಟೇ ಶಿಷ್ಯರಾದವರು
100 ದೇವರು ನಮ್ಮ ಜಗಲಿ ಮ್ಯಾಲೆ ಇಡೋ ಬದಲಿ ನಮ್ಮ ಗುರುಗಳು ಬರೆದ ಗ್ರಂಥ ಇಟ್ಟು ಬಿಟ್ವಿ ಅಂದ್ರೆ 100 ದೇವರು ಬಂದು ನಮ್ಮ ಮನ್ಯಾಗ ಕೂತ್ಕೊಂಡೋರಟ. ಸುಮ್ಮನೆ ಏನು ಬ್ಯಾಡ್ರಿ, ನಾವ್ ಒಂದ ಸಂಕಲ್ಪ ಮಾಡ್ಬೇಕು, 71 ಗ್ರಂಥ ಬರೆದಿರಪ್ಪ, 71 ವರ್ಷ ನಮ್ಮ ಭೂಮಿ ಮೇಲೆ ಬದುಕಿಸಿ ಕೈ ಬಿಡ್ರಿ ಅಂತ ಸಾಕಟ. ಉಳುಕಿದ್ ಎದಕ್ ಬೇಕಾಗಿದೆ ಹೇಳಿ? ಎಟ್ಟು ನುಡಿಗಳು, ಎಟ್ಟು ಪದಗಳು, ಏನ್ರಿ ಆಗಲೇ ಹೇಳಿದಿಲ್ಲ, ಕಾಯಯ್ಯ ಗುರುವರನೆ ಜಗವನಿ. ಎಷ್ಟು ಚಲೋ ಆ ಶಬ್ದಗಳು ಹೇಗೆ ಬರ್ತಿದ್ವಿ ಅಜ್ಜೋರು ರೀ. ನೀವೊಂದು ವಿಚಾರ ತಿಳ್ಕೊಡ್ರಿ, ಯಡಿಯೂರು ಸಿದ್ಧಲಿಂಗೇಶನ ಕುರಿತು ಅಜ್ಜೋರು ಒಂದು ಗೀತೆ ಬರೀತಾರೆ. ಏನಂತಾರೆ ಅಜ್ಜೋರು? ಸ್ವಯ ಚರ ಪರ ಜಂಗಮ, ಜಯ ಜಯ ಗುರು ಸಿದ್ಧಲಿಂಗ ಏನ್ರಿ, ಸ್ವಯ ಚರ ಪರ ಗುರು ಸಿದ್ಧಲಿಂಗ. ಕೊನೆಗೆ ಬಂತ, ಕೊನೆ ನುಡಿ ಹೇಳ್ಬಿಡ್ತೀನಿ ಅಷ್ಟೇ ನಿಮ್ ಮಧ್ಯದಲ್ಲಿ, ಆಮೇಲೆ ನೀವು ತಿಳ್ಕೋರಿ. ತಾಯಿ ತಂದಿ ಹೋಲಿಕೆ ಮಗನಲ್ಲಿ ಇರುವಂತೆ. ಯಡಿಯೂರು ಸಿದ್ಧಲಿಂಗೇಶನ್ ಪ್ರಶ್ನೆ ಮಾಡ್ತಾರ ಅಜ್ಜವರು, ತಂದಿ ತಾಯಿ ಹೋಲಿಕೆ ಯಾರ ಹತ್ರ ಇರ್ತೈತಮ್ಮ? ಅವ ಅವ್ರ ಅಪ್ಪನಂಗಾದನ, ಅವ ಅವ್ರ ಅವ್ವನಂಗಾದ ಅಂತ. ಗುಣ ಏನಾದ್ರೂ ಹೋಲಿಸ್ಬೇಕಾದ್ರ ಯಪ್ಪ ಅವ ಒಳ್ಳೆವಿದ್ದ ನನ್ನ ಗುಣ ರೀ ಯಪ್ಪ ಅಂತಾಳ ತಾಯಿ. ಕೆಟ್ಟ ಗುಣ ಇವ್ ತೇಟ್ ಅವ್ರ ಅಪ್ಪನಂಗ ಕೆಟ್ಟ ಗುಣ ಹೊತ್ತ ಹುಟ್ಟ ನೋಡ್ರಿ ಅಂತಾರ, ಅಂತಾರಲ್ರಿ ಅಜ್ಜವ್ರ ಅಂತಾರ. ತಾಯಿ ತಂದಿ ಹೋಲಿಕೆ ಮಗನಲ್ಲಿ ಇರುವಂತೆ ಜಂಗಮ ರಾಯನೇ ನಿನ್ನಯ ಹೋಲಿಕೆ ಪುಟ್ಟ ಮಗುವಿನೋಳು ಇಲ್ಲವೇ? ಸಿದ್ಧಲಿಂಗೇಶ ಪ್ರಶ್ನೆ ಮಾಡ್ತಾರ ಅಜ್ಜೋರು, ತಾಯಿ ತಂದೆ ಹೋಲಿಕೆ ಮಕ್ಕಳಲ್ಲಿ ಇರ್ತೈತೆ ಅಂತಪ್ಪ. ಸಿದ್ಧಲಿಂಗೇಶ ನಿನ್ನ ಹೋಲಿಕೆ ಈ ಪುಟ್ಟ ಮಗುವಿನಲ್ಲೈತಿ. ಜಯ ಜಯ ಗುರು ಸಿದ್ಧಲಿಂಗ, ನಯಮಯ ಗುರು ಸಿದ್ಧಲಿಂಗ, ಸ್ವಯ ಚರಪರ ಗುರು ಸಿದ್ಧಲಿಂಗ. ಏನ್ ಅದ್ಭುತ ರೀ ಅಜ್ಜೋರ ಸಾಹಿತ್ಯ. ಅವರ ಸಾಹಿತ್ಯವೇ ಒಂದು ವಿಶೇಷವಾಗಿ ಚಿಂತನವನ್ನ ಮಾಡುವುದು ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಅಜ್ಜೋರ ಮಹಾಪುರಾಣವನ್ನು ನಾವೆಲ್ಲ ಚಿಂತನವನ್ನ ಮಾಡ್ತಾ ಮಾಡ್ತಾ ಬರ್ತಾ ಇದ್ದೇವೆ. ನಾಳೆಗೆ ಅಜ್ಜೋರು ಮತ್ತೆ ಈ ನವಲುಗುಂದದೊಳಗ ಪುಟ್ಟರಾಜ ಅಜ್ಜೋರನ್ನ ಕರ್ಕೊಂಡು ಶಿವಯೋಗ ಮಂದಿರಕ್ಕೆ ಹೋಗಿ ಆಶೀರ್ವಾದವನ್ನ ಮಾಡಿ ಮತ್ತೆ ಅಜ್ಜೋರ ಗ್ರಂಥಗಳನ್ನ ಚಿಂತನವನ್ನ ಮಾಡೋದ್ರ ಜೊತೆಗೇನೆ ಮತ್ತೆ ಅಜ್ಜೋರು ಸಂಸ್ಥೆ ಬಹಳ ಬಡತನದೊಳಗಿರ್ತದ, ಯಾರಾದ್ರೂ ಸಹಾಯ ಮಾಡ್ಯಾರು ಅಂತ ತಿಳ್ಕೊಂಡು ಅಜ್ಜೋರು ನಾಳೆಗೆ ಮೈಸೂರು ಕಡೆ ಪ್ರಯಾಣವನ್ನ ಮಾಡುವಂತ ಪ್ರಸಂಗ ಬಹಳ ರೋಮಾಂಚನಕಾರಿ. ತಾನೊಂದು ಬಗೆದರೆ ವಿಧಿ ಮತ್ತೊಂದು ಬಗೆದೀತು ಅನ್ನುವಂಗ ಹಣೆ ಬರ ಕೆಟ್ಟ ಅನ್ನೋದಕ್ಕೆ ಅಜ್ಜೋರು ಘಟನೆ ಬಹಳ ಮನೋಜ್ಞವಾಗಿ ನಾಳಿನ ದಿವಸ ನಾವೆಲ್ಲ ಚಿಂತನವನ್ನ ಮಾಡೋಣ ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಸಿ